ಸೌಜನ್ಯ ಹೋರಾಟಗಾರರಿಗೂ ಸತ್ಯದ ಪರ ಇರತಕ್ಕಂಥ ಎಲ್ಲ ಹೋರಾಟಗಾರರಿಗೂ ಆರ್ಥಿಕವಾದ ಸ್ವಾಗತ. ನೋಡಿ ಸ್ನೇಹಿತರೆ, ಧರ್ಮಸ್ಥಳ ಸಂಘದ ಬಗ್ಗೆ, ಧರ್ಮಸ್ಥಳ ಸಂಘದವರು ಯಾವ ರೀತಿ ಟಾರ್ಚರ್ ಕೊಡ್ತಾರೆ ಸದಸ್ಯರ ಮೇಲೆ, ಅವರ ಅವ್ಯವಹಾರದ ಬಗ್ಗೆ ನಮ್ಮ ಯೂಟ್ಯೂಬಲ್ಲಿ ವಿಡಿಯೋ ಸಿಗ್ತಕ್ಕಂಥದ್ದು. ನೋಡಿ ಸ್ನೇಹಿತರೆ, ಇಲ್ಲಿ ನಮ್ಮ ಪಕ್ಕದ ಒಂದು ತಾಲೂಕಲ್ಲಿ, ಚಳ್ಳಕೆರೆ ತಾಲೂಕಲ್ಲಿ, ಚಳ್ಳಕೆರೆ ತಾಲೂಕು ಚಳ್ಳಕೆರೆ ಪಟ್ಟಣದಲ್ಲಿ ಒಬ್ಬ ಮಹಿಳೆಯನ್ನು ಟಾರ್ಗೆಟ್ ಮಾಡಿ ಅವರು ದಾಖಲಾತಿ ಕೇಳ್ತಾರೆ. ನಮಗೆ ಫೋನ್ ಮಾಡ್ತಾರೆ, ಸರ್ ಈ ಥರ ಆಗ್ತಿದೆ, ಹೆಂಗೆ ಮಾಡೋದು ಅಂತ. ನಾವೆಲ್ಲ ಡೈರೆಕ್ಷನ್ ಕೊಡ್ತಾ ಇದ್ದೀವಿ. ಇನ್ನಿತರ ರೆಕಾರ್ಡ್ಸ್ ಕೇಳಿ ಅವ್ರಾಗಿ ಕೊಟ್ಟರೆ ನೀವು ಕಟ್ಟಿ ಅಂತ ಹೇಳ್ತಾ ಇದ್ದೀವಿ. ನಾವು ಕಟ್ಟಬೇಡ ಅಂತ ಯಾವತ್ತೂ ಹೇಳಿಲ್ಲ, ಇವಾಗಲೂ ಹೇಳೋದಿಲ್ಲ. ಧರ್ಮಸ್ಥಳ ಸಂಘದ ಅಧಿಕಾರಿಗಳು ದಾಖಲಾತಿಯನ್ನು ಎಲ್ಲ ಕೊಟ್ಟರೆ ನಾವು ಇವತ್ತಿಗೂ ಕಟ್ಸೋಕ್ಕೆ ರೆಡಿ ಇದ್ದೀವಿ. ಅವ್ರು ಕೊಡ್ತಾ ಇಲ್ಲ. ತಪ್ಪು ನಮ್ದ ಅವ್ರದ. ನೋಡಿ ಸ್ನೇಹಿತರೆ, ಆ ಅಮ್ಮ ಹೇಳ್ತಾ ಇದ್ದರೆ ನನಗೆ ಒಂಥರ ವಿಚಿತ್ರ ಅನಿಸುತ್ತೆ. ಅವಮ್ಮ ಹೇಳ್ತಾ ಇದ್ರೆ ನನಗೊಂಥರ ನೋವಾಗುತ್ತೆ. ನಿಮಗೆ ಆಗುತ್ತೆ ಬಿಡುತ್ತೋ ಗೊತ್ತಿಲ್ಲ ನನಗಂತೂ. ಈಗ ಆ ಅಮ್ಮ ಮಾತಾಡಿರ್ತಕ್ಕಂಥ ಆಡಿಯೋ ಆಗ್ತದೆ, ದಯವಿಟ್ಟು ಕೇಳಿಸ್ಕೊಳ್ಳಿ. ಒಂಟಿ ಮಹಿಳೆಯನ್ನು ಟಾರ್ಗೆಟ್ ಮಾಡಿ ಧರ್ಮಸ್ಥಳ ಸಂಘದವರು ಸದಸ್ಯರನ್ನೇ ಎತ್ತು ಕಟ್ಟುವಂಥ ಕೆಲಸ ಮಾಡ್ತಾರೆ. ಆ ಥರ ಈ ಥರ ಏನೇನೋ ಹೇಳಿ ನಮ್ಮ ಸಂಘ ಹಂಗಿದೆ ಹಿಂಗಿದೆ. ಗೋರ್ಮೆಂಟ್ ಸಂಘ ಅಂತಿದು ಗೋರ್ಮೆಂಟ್ ಸಂಘ ಅಂತಿದು. ಅದಕ್ಕೆ ದಾಖಲಾತಿ ಕೊಡಲು ಆಗೋದಿಲ್ಲ. ದಾಖಲಾತಿನ ಕೇಳಿದ್ರೆ ಕೊಡೋಕ್ಕಾಗೋದಿಲ್ಲ ಅಂತೆ. ಒಂದು ಸ್ಟೇಟ್ಮೆಂಟ್ ಅಂತ ಕೊಟ್ಟಿದ್ದಾರೆ, ಅದು ಯಾವುದು ಪ್ರಿಂಟ್ಔಟ್. ಆ ಅಮ್ಮ ಏನು ಕಟ್ಟಿದಾಳೋ ಏನು ಬಿಟ್ಟಿದ್ದಾಳೋ ಅದ್ರ ಬಗ್ಗೆ ಕೊಟ್ಟಿದ್ದಾರೆ. ಬ್ಯಾಂಕಿಂದ ರೆಕಾರ್ಡ್ಸ್ ಕೊಟ್ಟೇ ಇಲ್ಲ, ಬ್ಯಾಂಕಿಂಗ್ ಸ್ಟೇಟ್ಮೆಂಟ್ ಕೊಟ್ಟೇ ಇಲ್ಲ. ಇನ್ನು ನಿಮ್ಗೆ 15 ಟೈಮ್ ಕೊಡ್ತೀವಿ ಕಟ್ಟಿ ಅಂತ ಹೇಳ್ತಿದ್ದಾರೆ. ಅವಮ್ಮ ಫೋನ್ ಮಾಡಿ ನಮಗೆಲ್ಲ ರೆಕಾರ್ಡ್ಸ್ ಹಾಕಿದ್ರು. ಅದನ್ನೆಲ್ಲ ಚೆಕ್ ಮಾಡಿದ್ರೆ ಅದು ಎಲ್ಲ ಫೇಕು. ಅವ್ರೇನು ಕಂಪ್ಯೂಟರ್ ಒಂದು ಸ್ಲಿಪ್ ತೆಗೆದು ಕೊಟ್ಟಿದ್ದಾರೆ. ಅದು ಇಂಥ ಕೊಟ್ಟರ ಸಮೇತ ಅದ್ರಲ್ಲಿ ಸೈನ್ ಇಲ್ಲ, ಸೀಲ್ ಇಲ್ಲ. ನಕಲಿ ದಾಖಲಾತಿ ಸೃಷ್ಟಿಸುವಲ್ಲಿ ನಕಲಿ ದೇವಮಾನವ ಹೇಗೆ ಹೆಸರುವಾಸಿಯಾಗಿದ್ದಾನೋ ಇವರ ಸಂಘದ ಅಧಿಕಾರಿಗಳ ಸಮೇತ ಹಾಗೆ ಮಾಡ್ತಕ್ಕಂಥದ್ದು. ಒಬ್ಬ ಹೆಣ್ಮಗಳಿಗೆ ಫೋನ್ ಮಾಡಿದ್ದೆ, ಸಂಘದ ಸೇವಾ ಪ್ರತಿನಿಧಿಗೆ. ಅಮ್ಮಗೆ ಅದು ಒಂದು ತಿಂಗಳಾಯ್ತು ಹಂಗೆ ಹೆಚ್ಚು ಕಡಿಮೆ. ನೋಡಿ ಮೇಡಮ್ ಅವರೇ, ರೆಕಾರ್ಡ್ಸ್ ಕೊಡಿ, ಅವನ ಹತ್ರ ಕಟ್ಸುವಂಥ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ದೆ. ಇಲ್ಲಿವರೆಗೂ ಕೊಟ್ಟಿಲ್ಲ. ಅದು ಯಾವುದೋ ಒಂದು ಫೇಕ್ ದಾಖಲಾತಿ ಕೊಟ್ಟಿದ್ದಾರೆ. ಮತ್ತು ಅವ್ರಿಗೆ 15 ಟೈಮ್ ಕೊಟ್ಟಿದ್ದಾರೆ. ಮೇಡಮ್ ಅವರೇ, ಕಟ್ಟೋಕ್ಕಾಗೋದಿಲ್ಲ, ಅದೇನು ಮಾಡ್ಕೊತೀರಿ ಮಾಡ್ಕೊಳ್ರಿ. ಕಂಪ್ಲೇಂಟ್ ಕೊಡೋದಾದರೆ ಕೊಡಿ, ಇಲ್ಲ ಕೋರ್ಟ್ ಮುಖಾಂತರ ಕಟ್ಟುವಂಥ ವ್ಯವಸ್ಥೆ ಮಾಡಿ. ಅವ್ರು ಬಂದು ಕೋರ್ಟ್ಗೆ ಕಟ್ತಾರೆ. ಬೇಕಾದ್ರೆ ಅವ್ರು ಕಟ್ಟೋದಿಲ್ಲ, ನೀವೇನು ಬೇಕಾದ್ರೂ ಮಾಡ್ಕೋಬೋದು. ಅಂದರೆ ಕಾನೂನು ಪ್ರಕಾರವಾಗಿ ನಿಮಗೆಲ್ಲ ಏನೇನು ಆ್ಯಕ್ಷನ್ ತಗೋಬೇಕಂತಿರುತ್ತೋ ಆ ಆ್ಯಕ್ಷನ್ ತಗೊಳಕ್ಕೆ ನೀವು ರೆಡಿಯಾಗಿ ಅವರು ಕೋರ್ಟ್ ಮುಖಾಂತರ ಕಟ್ತಾರೆ. ನಿಮಗೆ ನಿಮ್ಮ ಸಂಘದವರಿಗೆ ₹1 ಕಟ್ಟಲ್ಲ. ಅದೇನು ಮಾಡ್ಕೊತೀರ ಮಾಡ್ಕೊಳ್ಳಿ. ಈಗ ಸಂಘದ ನೊಂದಿರ್ತಕ್ಕಂಥ ಸದಸ್ಯೆ ನಮ್ಮ ಹತ್ರ ಮಾತಾಡಿರ್ತಕ್ಕಂಥ ಆಡಿಯೋ ಇದೆ. ದಯವಿಟ್ಟು ನಮ್ಮ ಹತ್ರ ಆ ಸಂಘದ ಸದಸ್ಯೆ ಅವ್ರಿಗೆ ಯಾವ ಥರ ನೋವು ಕೊಡ್ತಾ ಇದ್ದಾರೆ, ಇಲ್ಲೇವರೆಗೂ ಏನೇನೋ ರೆಕಾರ್ಡ್ಸ್ ಇಲ್ಲದೆ, ಯಾವುದೇ ಒಂದು ಲೈಸೆನ್ಸ್ ಇಲ್ಲದೆ ಕೇಳಿದರೆ ನೀವು ನ್ಯೂಸ್ ಚಾನಲ್ಗೆ ಹೋಗಿ ಹೇಳ್ತೀರಾ ಹಾಗೆ ಹೀಗೆ ಅಂತೆಲ್ಲ. ಅವಮ್ಮನ ತೇಜವಾದಿ ಮನೆ ಹತ್ರ ಬಂದು ಗಲಾಟೆ ಮಾಡ್ತೀವಿ, ಹಾಗೆ ಮಾಡ್ತೀವಿ, ಹೀಗೆ ಮಾಡ್ತೀವಿ. ಇದೆಲ್ಲ ಬೇಕಿತ್ತಾ? ಮಾನ ಮರ್ಯಾದೆ ಏನಾದರೂ ಇದ್ದರೆ ಹೆಗಡೆ ಅವರೇ, ನಿಮಗೆ ಮಾನ ಮರ್ಯಾದೆ ಏನಾದರೂ ಇದ್ದರೆ ನಿಮ್ಮ ಸದಸ್ಯರಿಗೆ ಹೇಳಿ ರೆಕಾರ್ಡ್ಸ್ ಕಳಿಸಿ. ನಿಮ್ಮದು ನನಗೆ ಲೈಸೆನ್ಸ್ ಇದ್ದರೆ ಲೈಸೆನ್ಸ್ ಕೂಡ ಕಳಿಸಿಬಿಡಿ. ನಿಮ್ಮ ಹತ್ರ ಏನಾದರೂ ಒಂದು ಲೈಸೆನ್ಸ್ ಇದ್ದರೆ ಲೈಸೆನ್ಸ್ ಒಂದು ಜೆರಾಕ್ಸ್ ತೋರ್ಸೋಕ್ಕೆ ಹೇಳಿ ನಿಮ್ಮ ಅಧಿಕಾರಿಗಳಿಗೆ. ಬ್ಯಾಂಕಿನ ಸ್ಟೇಟ್ಮೆಂಟ್, ಉಳಿತಾಯ ಎಲ್ಲಿ ಹೋಗ್ತಿದೆ, ಯಾವ ಬ್ಯಾಂಕಲ್ಲಿದೆ, ಸದಸ್ಯರು ಕೇಳ್ತಾ ಇದ್ದಾರೆ, ನಾನು ಕೇಳ್ತಾ ಇಲ್ಲ. ಆ ಕೊಡುವಂತಹ ಆ ದಾಖಲಾತಿ ಕೊಡಿಸುವಂಥ ಅಥವಾ ಕೊಡುವಂಥ ವ್ಯವಸ್ಥೆ ಮಾಡಿ. ಹೆಗಡೆಯವರೇ, ನಿಮಗೊಂದು ಗೌರವ ಇದೆ. ಈ ರೆಕಾರ್ಡ್ಸ್ ಕೊಟ್ಟು ನಿಮ್ಮ ಗೌರವವನ್ನು ಉಳಿಸ್ಕೋತೀರಾ ಅಥವಾ ಬೇರೆ ಏನು ಮಾಡ್ತೀರಾ ನಿಮಗೆ ಬಿಟ್ಟಿತ್ತು. ಇವರು ಯಾವುದೇ ಕಾರಣಕ್ಕೂ ದುಡ್ಡು ಕಟ್ಟಲ್ಲ. ನೀವೇನು ಬೇಕಾದ್ರೂ ಮಾಡ್ಕೊಳ್ಳಿ. ಕೋರ್ಟಲ್ಲಿ ಕೇಸ್ ಹಾಕಿ ಕಟ್ಟಿಸುವಂಥ ವ್ಯವಸ್ಥೆ ಮಾಡಿ. ಡೈರೆಕ್ಟಾಗಿ ಅವ್ರಿಗೆ ಕಟ್ಟೋದೇ ಇಲ್ಲ. ಅದೇನು ಬೇಕಾದ್ರೂ ನೀವು ಮಾಡ್ಕೊಳ್ಳಿ. ಕೇಸ್ ಮಾಡ್ತೀರಾ ಮಾಡ್ಕೊಳ್ಳಿ. ಅವ್ರಿಗೇನು ಸಪೋರ್ಟ್ ಬೇಕೋ ನಮ್ಮ ಚಾನಲ್ ಕಡೆಯಿಂದ ಸಪೋರ್ಟ್ ಮಾಡೇ ಮಾಡ್ತೀವಿ. ಲಾಯರ್ ಸಪೋರ್ಟ್ ಬೇಕಾದ್ರೂ ಮಾಡ್ತೀವಿ. ಇನ್ನು ಕೋರ್ಟ್ಗೆ ಹೋದರೆ ಲಾಯರ್ ಬೇಕಲ್ವಾ, ಆ ಸಪೋರ್ಟಿಗೆ ನಾವು ನಿಂತ್ಕೊಳ್ತೀವಿ ಅವರಾಗಿ ಕೇಸ್ ಮಾಡಿದರೆ. ಓಕೆ, ಥ್ಯಾಂಕ್ ಯು. ಈಗ ಆ ಆಡಿಯೋದಲ್ಲಿ ಏನಿದೆ ಎಂಬುದರ ಬಗ್ಗೆ ಇಕ್ಕಂಥ ಆಡಿಯೋ ಈ ವಿಡಿಯೋದಲ್ಲಿ ಸಿಗುತ್ತೆ. ದಯವಿಟ್ಟು ಈ ಆಡಿಯೋವನ್ನು ಪೂರ ಕೇಳಿಸ್ಕೊಳ್ಳಿ, ನಿಮಗೆಲ್ಲ ಅರ್ಥ ಆಗುತ್ತೆ. ಯಾರು ಸ್ಕಿಪ್ ಮಾಡಬೇಡಿ, ಮೇಲೆತ್ತಬೇಡಿ, ದಯವಿಟ್ಟು ಕೇಳಿಸ್ಕೊಳ್ಳಿ. ಬಡವರ ಮೇಲೆ ಯಾವ ಥರ ದೌರ್ಜನ್ಯ ಮಾಡ್ತಾರೆ, ಅದೇ ಅಂತಾರಲ್ರಿ, ಗುಬ್ಬೆ ಮೇಲೆ ಬ್ರಹ್ಮಾಸ್ತ್ರ ಅನ್ನೋ ಹಾಗೆ ಹೆಗಡೆಯ ಸಂಘದ ಅಧಿಕಾರಿಗಳು. ನಮಸ್ಕಾರ. ಈಗ ಆಡಿಯೋ ಆಗ್ತದೆ, ದಯವಿಟ್ಟು ಕೇಳಿಸ್ಕೊಳ್ಳಿ. ಮೇಡಮ್ ಅವ್ರ ನಮಸ್ಕಾರ. ನಿಮಗೆ ಮೇಡಮ್ ಅವ್ರ ನಿಮ್ಗೆ ರೆಕಾರ್ಡ್ಸ್ ಇಸ್ಕೊಳ್ರಿ, ಸ್ಟೇಟ್ಮೆಂಟ್, ಬ್ಯಾಂಕಿನ ಪಾಸ್ಬುಕ್ ಅಂತ ಹೇಳಿದ್ನಲ್ಲ, ಕೊಟ್ರ ಅವರು ಸಂಘದವರು? ಇಲ್ಲ, ಕೊಟ್ಟಿಲ್ಲ ಸರ್. ನಾನು ನೆನ್ನೆ ಆಫೀಸರ್ ಇದ್ರ ಹತ್ರ ಹೋಗಿದೆ, ಸಂಘದ ಹತ್ರ ಹೋದೆ. ಸಂಘದ ಹತ್ರ ಕೊಡೋದಿಲ್ಲ, ನಾವ್ ಯಾವ್ದೇ ಕಾರಣಕ್ಕೂ ಇಲ್ಲಿ ಕೊಡಲ್ಲ, ಆಫೀಸ್ ಹತ್ರ ಮಾತ್ರ ಬಂದ್ರೆ ಕೊಡೋದು ಅಂತ ಹೇಳಿದ್ರು.
ಅಲ್ಲೂ ಹೋಗಿ ನಾನು ಕೇಳಿದೆ ಸರ್, ನನಗೆ ಬ್ಯಾಂಕ್ ಸ್ಟೇಟ್ಮೆಂಟ್ ಪಾಸ್ಬುಕ್ ಅದು ಕೊಡಿ ಅಂತ ಅಂದೆ. ಇಲ್ಲ ಪಾಸ್ಬುಕ್ ನಮ್ಮ ಹತ್ರ ಇಲ್ಲ, ನಾವು ಇಂಡಿವಿಜುವಲ್ ಪಾಸ್ಬುಕ್ ಕೊಡಲ್ಲ, ಯಾರಿಗೂ ಇಲ್ದಿದ್ ಪಾಸ್ಬುಕ್ ನಿಮಗೆ ಯಾಕೆ ಅಂದ್ರು. ಅದಕ್ಕೆ ಯಾರದ್ದು ಕತೆ ಬೇಕಾಗಿಲ್ಲ, ನನಗ್ ಬೇಕು ಅಂತ ಕೇಳ್ದೆ. ಪಾಸ್ಬುಕ್ ಕೊಡಕ್ ಆಗಲ್ಲ ಅಂದ್ರು. ಸರಿ ಪಾಸ್ಬುಕ್ ನಿಮ್ಮ ಹತ್ರ ಇಲ್ಲ, ಸ್ಟೇಟ್ಮೆಂಟ್ ಆದ್ರೂ ಕೊಡಿ ಅಂತಂದೆ. ಆ ಬ್ಯಾಂಕ್ ಸ್ಟೇಟ್ಮೆಂಟ್ ಇಲ್ಲ, ನಾವು ಸ್ಟೇಟ್ಮೆಂಟ್ ಅಂತ ಅವ್ರು ಯಾವ್ದೋ ಒಂದ್ ಜೆರಾಕ್ಸ್ ಕಾಪಿ ತೆಕ್ಕೊಟ್ರು ಸರ್. ಅದ್ಮೇಲೆ ಒಂದು ಸೀಲ್ ಇಲ್ಲ, ಸೈನ್ ಇಲ್ಲ, ಯಾವುದು ಇಲ್ಲ. ಅದೇ ಹೇಳ್ರಿ, ಅವ್ರದ್ದು ಒಂದು ತಿಂಗಳ ಹಾಕ್ತಾರಲ್ಲ ಅದೇ ತರ ಯಾವ್ದಂದ್ರೆ ಇದ್ರಲ್ಲಿ ಎಲ್ಲರದ್ದು ಇದೆಯಾ? ನೀವು ಸ್ಟೇಟ್ಮೆಂಟ್ ಅಂತ ಕೊಟ್ರಲ್ಲ, ಎಲ್ಲರದ್ದು ನಂಬರ್ ಇದೆಯಾ ಅದ್ರಲ್ಲಿ? ಹೆಸರುಗಳೆಲ್ಲ ಇದೆಯಾ ಅದ್ರಲ್ಲಿ? ಯಾವ್ದು ಏನು ಕರೆಕ್ಟ್ ಆಗಿ ಏನು ಇಲ್ಲ ಸರ್. ನಂದೊಂದು ತೆಕ್ಕೊಟ್ಟಿದ್ದಾರೆ. ನನಗೆ ಸ್ಟೇಟ್ಮೆಂಟ್ ಅಂದ್ರೆ ಅವ್ರ ಹೆಂಗೆ ನಂದು ಉಳ್ತಾಯ, ಅವ್ರು ಯಾರ್ದು ಏನು ಇಲ್ಲ ಸರ್. ನಾನು ಒಬ್ಬಳದೇ. ಸುಮ್ನೆ ನಿಂದು ಇಷ್ಟಿಷ್ಟು ಕಟ್ಟಿದೀಯಾ, ಇಷ್ಟಿಷ್ಟು ಇದ್ ಮಾಡಿದೀರಾ ಅಂತ ನಂದು ಲೆಕ್ಕ ಅಷ್ಟೇ. ಮತ್ತೆ ಸೈಜ್ ಯಾವ್ದಿಲ್ಲ, ಒಟ್ಟೆ ಬ್ಯಾಂಕಿಂಗ್ ಸ್ಟೇಟ್ಮೆಂಟ್ ಅಲ್ಲ, ಏನು ಇಲ್ಲ ಸರ್ ಅಲ್ಲಿ. ಇವ್ರದ್ದು ಅದೇ ಮತ್ತೆ ಕಡ್ಡಿ ಪುಡಿ ಚೀಟಿ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಕೇಳ್ದೆ ಆಫೀಸಲ್ಲಿ, ಇನ್ನೊಬ್ರು ಸುಮಾ ಅಂತಿದ್ದಾರೆ, ಅವ್ರನ್ನೂ ಕೇಳ್ದೆ. ಇವ್ರು ರಾಜೇಶ್ವರಿ ಅವ್ರೆಲ್ಲರಿಗೂ ಅಲ್ಲಿರೋರ್ಗೆ ಹೇಳಿದ್ರು, ಯೂಟ್ಯೂಬ್ನವ್ರಿಗೆಲ್ಲ ಕಾಲ್ ಮಾಡಿ ಕಂಪ್ಲೇಂಟ್ ಮಾಡ್ತಾರೆ, ಹಂಗ್ ಮಾಡ್ತಾರೆ ಹಿಂಗ್ ಮಾಡ್ತಾರೆ ಇವ್ರು, ಇಲ್ಲ ಅವೆಲ್ಲ ಕೇಳ್ತಾರೆ, ಇವೆಲ್ಲ ಕೇಳ್ತೀನಿ ಅಂತ. ನಾವು ಲಕ್ಷ ಸಾಲ ತಗೊಂಡಿಲ್ವಾ, ನೀವ್ ಕೊಡ್ಬೇಕಾದ್ರೆ ಚೆನ್ನಾಗಿತ್ತ, ಕಲ್ಲಳ ನಮ್ದು ಅಂದ್ರ, ನಂದು ಕಲ್ಲಳ, ಮತ್ತೆ ನಾನು ಕಷ್ಟಪಟ್ಟು ದುಡ್ಡೆ ಕಟ್ತಾ ಇದ್ದೀನಿ. ಓಹೋ, ಅಂದ್ರೆ ನೀವು ನಮಗೆ ಫೋನ್ ಮಾಡಿ ಹೇಳೋದಕ್ಕೆ ನಾವು ಫೋನ್ ಮಾಡಿ ಕೇಳಿದ್ವಿ ಅವ್ರನ್ನ, ರಾಜೇಶ್ವರಿ ಕೇಳಿದ್ರಂತೆ. ಅದಕ್ಕೆ ಇವರೆಲ್ಲ ಯೂಟ್ಯೂಬ್ಗೆಲ್ಲ ಇದ್ ಮಾಡಿದಾರೆ. ಹೌದು, ನಾನ್ ಹೇಳ್ಕೊಂಡಿದೀನಿ, ಇಲ್ಲ ಅಂತಲ್ಲ. ನೀನ್ ಮನೆ ಹತ್ರ ಬಂದ್ ದೌರ್ಜನ್ಯ ಮಾಡಂಗಿಲ್ಲ, ಆರ್ದೇ ಇರೋದ್ ಪ್ರಕಾರವಾಗಿ ಆ ದೌರ್ಜನ್ಯ ಮಾಡ್ಬೇಕಂತ ಆಯ್ತಾ. ಮನೆ ಹತ್ರ ಬಂದು ನನ್ಗೆ ಹುಷಾರಿಲ್ದಿರೋರ್ಗೆ ನೀವ್ ಎಷ್ಟು ಸರಿ ತೊಂದ್ರೆ ಕೊಟ್ಟಿದೀರಾ. ಸಂಘದವ್ರನ್ನೆಲ್ಲರೂನು 2-3 ಸರಿ ಮನೆ ಹತ್ರ ಮಾಡಿ ಅವ್ರನ್ನೆಲ್ಲಾನು ಜಗಳ ಮಾಡಕ್ ಬಿಟ್ಟಿದೀರಾ. ಎಷ್ಟ್ ಬೇಕೋ ಅಷ್ಟೆಲ್ಲ ಮಾಡಿದ್ರ ಮನೆ ಹತ್ರ ಬಂದು. ಮೇಡಮ್, ಇದು ಜಗಳ ಆಗಿದ್ದವಾಗ, ಜಗಳ ಮಾಡಕ್ ಬಂದಿರೋದು ಯಾವಾಗ? ರೀಸೆಂಟ್ ಆಗ ಏನೋ ಒಂದು 6-15 ದಿನ ಆಯ್ತಾ? ರೀಸೆಂಟ್ ಆಗಿ ಸರ್, ಮೊನ್ನೆ ಭಾನುವಾರನ ಶನಿವಾರ ಸರ್. ನಾನೀಗ ಒಂದು 15 ದಿನ ಕೆಳಗ ಅವ್ರಿಗೆ ಫೋನ್ ಮಾಡಿದ್ದೆ, ರಾಜೇಶ್ವರಿ ಅವ್ರಿಗೆ ಫೋನ್ ಮಾಡಿದ್ದೆ. ಅದಾದ್ಮೇಲೆ ಅಯ್ಯಮ್ಮ ಮತ್ ಬರ್ಲೇ ಇಲ್ಲ, 2-3 ವಾರ ಬರ್ಲಿಲ್ಲ. ಮತ್ ಆಮೇಲೆ ಬಂದು ಸಂಘದವ್ರು ಬಂದ್ರು ಸರ್. ಸಂಘದವರೆಲ್ಲ ಬಂದು ಅವಾಗೆಲ್ಲ ಗಲಾಟೆ ಮಾಡಿದ್ರು. ಅವಾಗೂ ನಾನು ಅವ್ರನ್ನೇ ಕೇಳ್ದೆ, ನೀವೇ ತಂದ್ಕೊಡ್ರಿ. ಮೇಡಮ್, ಸದಸ್ಯರ ಗಲಾಟೆ ಮಾಡಕ್ ಬಂದಿದ್ದು? ಸದಸ್ಯರು ಗಲಾಟೆ ಮಾಡಕ್ ಬಂದಿದ್ರು ಸರ್. ಆ ಮೇಡಮ್ ಬಂದ್ರು, ನಾನು 2-3 ಸರಿ ನೀನೇನೇ ಮಾಡಿದ್ರು ಸ್ಟೇಟ್ಮೆಂಟ್ ಅವ್ ಯಾವ ನನಗ್ ಕೊಡ್ದಲ್ಲೇ ಕಟ್ಸು, ನಾನ್ ಕಟ್ಟಲ್ಲ ಅಂತ ಹೇಳಿದೆ ಸರ್ ನಾನು. ಅದಕ್ಕೆ ಈಗ ಸದಸ್ಯರನ್ನ ನಿಮ್ ಸಂಘದ ನೀವೇ ವಸೂಲಿ ಮಾಡ್ಕೊಂಡ್ ಬರೋಗ್ರಿ, ನೀವ್ ವಸೂಲಿ ಮಾಡ್ಕೊಂಬಂದ್ರೆ ನಿಮಗ್ ಲೋನ್ ಕೊಡೋದು ಅಂತ ನಮ್ಮನ್ನ ಇದ್ ಮಾಡಿ ಅವರು ಸದಸ್ಯರನ್ನೇ ಕಳ್ಸಿದ್ರು ಸರ್. ಮೇಡಮ್ ಅವ್ರ ಸದಸ್ಯರೇನ ಬಂದ್ರೆ ಅವ್ರಿಗೆ ಕ್ಲೀನ್ ಆಗಿ ಹೇಳ್ರಿ, ಯಾಕಂದ್ರೆ ಜೊತೆಗೆ ಇರ್ತಕ್ಕಂಥವ್ರಲ್ಲ. ನೋಡ್ರಿ, ನಾವು ನಿಮ್ ಮೇಲೆ ಕೂಡ ಕಂಪ್ಲೇಂಟ್ ಕೊಡ್ಬೇಕಾಗುತ್ತೆ, ನೀವೇ ನಮ್ಗೆ ಸಾಲ ಕೊಟ್ಟಿಲ್ಲ. ಧರ್ಮಸ್ಥಳ ಸಂಘದವ್ರ ಅಂತ ಸಾಲ ಕೊಟ್ಟಿದಾರಲ್ಲ, ಅವ್ರ ಸ್ಟೇಟ್ಮೆಂಟ್ ಹಿಂಗ್ ಉಳಿತಾಯ ಎಲ್ಲಿ ಹೋಗ್ತಿದೆ ಪ್ರತಿಯೊಂದು ಎವಿಡೆನ್ಸ್ ಕೊಟ್ರೆ ನಾನು ಕಟ್ಟಾಗಿ ರೆಡಿ ಇದೀನಿ. ನೀವ್ ಹೆಂಗ ನಮಗೆ ಜಾಮೀನ್ ಹಾಕಿರೋ ನಾನ್ ಸಮೇತ ನಿಮ್ಗೆ ಹೆಂಗೆ ಜಾಮೀನ್ ಹಾಕಿರಿ. ನಾನ್ ನಿಮ್ ಮನೆ ಹತ್ರ ಬಂದು ಕಟ್ರಿ ಬಿಡ್ರಿ ಅಂತ ಕೇಳ್ತಾ ಇಲ್ಲ. ನೀವಂತೂ ಕೇಳುವಂತ ರೈಟ್ಸ್ ಕಳ್ಕೊಂಡ್ಬಿಟ್ಟಿರಿ. ನೀವು ನಾನು ಕೇಳೋ ರೈಟ್ಸ್ ಐತೆ, ನಮ್ ದಾಖಲಾತ್ ನಾ ಕೇಳ್ತಾ ಇದೀನಿ. ನೀವು ಪದೇ ಮನೆ ಹತ್ರ ಬಂದ್ರೆ ನಮ್ಗೆ ಸರಿ ಇರಲ್ಲ, ಕಂಪ್ಲೇಂಟ್ ಮಾಡ್ತ ನೋಡ್ರಿ ಅಂತ ಹೇಳ್ರಿ ಅವ್ರಿಗೆ. ಯಾಕೆ ವಾರ್ನಿಂಗ್ ಒಂದ್ಸಲಿ ಹೇಳ್ರಿ, ಇಲ್ಲಾಂದ್ರೆ ನಾನು ವಿಡಿಯೋ ಮಾಡಿ ಸರಿ ಇದನ್ನ ಹೇಳಿದೀನಿ ಸರ್ ನಾನು ಹೋಗಿ ಕಂಪ್ಲೇಂಟ್ ಕೊಡ್ತೀನಿ, ನೀವು ದೌರ್ಜನ್ಯ ಮಾಡ್ತಿದ್ದೀರಿ ಬಂದು ಅಂತ. ನೀವು ಕೇಳೋ ರೀತಿ ಕೇಳ್ತಿಲ್, ದೌರ್ಜನ್ಯ ಆಗಿದ್ದು. ಅವ್ರ ಮೇಡಮ್ ಅವ್ರ ಜೊತೆಗೆ ಕರ್ಕೊಂಡ್ ಬರ್ರಿ. ಹೌದು, ನೀವ್ ಯಾವ್ದು ಇನ್ಫಾರ್ಮ್ ಕೊಡ್ದಲ್ಲೇನೆ ಸಡನ್ ಆಗಿ ಏಕಾಏಕಿ ಬಂದ್ ಮನೆ ನುಗ್ತಿದ್ದೀರಾ. ನಾನು ಒಬ್ಳೆ ಇರ್ತೀನಿ ಮನೆಯಲ್ಲಿ, ವಿಡೋ ಇರೋ ಹೆಣ್ಮಗಳು ಒಬ್ಳೆ ಮನೆಗೆ ಇರ್ತೀನಿ, ಯಾರು ಇರಲ್ಲ. ಆ ಟೈಮಲ್ಲಿ ನೀವು ಯಾರು ಇಲ್ದಿರೋ ಟೈಮಲ್ಲಿ ನೋಡ್ಕೊಂಡು ಬರ್ತೀರಾ. ನಿಮ್ ಅಕ್ಕ ಪಕ್ಕದವ್ರೆ ನಮ್ಗೆ ಹೆಲ್ಪ್ ಮಾಡ್ತಾರೆ ಬಿಡ್ರಿ, ನೀವೇನು ಇದ್ ಮಾಡ್ಲಿಲ್ಲ ಅಂತ ಅಂದ್ರು. ಯಾರಾದ್ರೂ ಏನಾರ ಮಾಡ್ಕೊಳ್ಳಿ, ನಾನ್ ಎದ್ರಲ್ಲ. ಒಟ್ ನೀವು ನಮ್ ಮನೆ ಹತ್ರ ಇನ್ಫಾರ್ಮ್ ಮಾಡಿ ಬರ್ತೀನಿ ಅಂತ ಬರ್ರಿ. ಇಲ್ಲ ಅಂತಂದ್ರೆ ಮುಂದಿನ ಸರಿ ಬಂದ್ರೆ ಅಂದ್ರೆ ಗ್ಯಾರಂಟಿ ನಾನೆಲ್ಲ ವಿಡಿಯೋ ಮಾಡಿ ಬಿಡ್ತೀನಿ. ಅವ್ರು ಯಾರು ನಮ್ಮನ್ ಕೇಳಕ್ಕೆ ಅಂದ್ರೆ ಅವ್ರು ನನ್ ಬ್ರದರ್ ಅಂತಂದೆ ನಾನು. ಅಲ್ಲ, ನ್ಯೂಸ್ ನರ ಅಂತ ಹೇಳ್ರಿ, ಬ್ರದರ್ ಅಂತಂದ ಹೇಳ್ರಿ, ನ್ಯೂಸ್ ನರ ಅಂತ ಹೇಳ್ರಿ. ಯೂಟ್ಯೂಬ್ ಚಾನಲ್ ನವರು ಅವರು ಅಂತ ಅಂದ್ರು. ಇದನ್ನೆಲ್ಲ ನಿಮಗೆ ಅವ್ರು ಯಾರು ಅಂತಂದ್ರು. ಅವ್ರು ಯಾಕೆ ಕೇಳಕ್ ಹಾಕಿಲ್ವಾ? ಎಲ್ಲ ಬೇಕಾದಷ್ಟು ಯೂಟ್ಯೂಬಲ್ಲೇ ಬೇಕಾದಷ್ಟು ಬಿಟ್ಟಿದ್ದಾರೆ ನಿಮ್ ಮೇಲೆ. ಇವತ್ತು ಅಂತ ಏನ್ ಬರ್ತಿಲ್ವಲ್ಲ ಧರ್ಮಸ್ಥಳ, ಎಲ್ಲರೂ ಕೇಳಿದಾರೆ, ಎಲ್ಲರೂ ಅದ್ರ ಬಗ್ಗೆ ಹೋರಾಟನೇ ನಡೀತಾ ಇದೆ. ಈಗ ಅವ್ರು ಯಾರು ಕೇಳಕ್ಕೆ ಅಂತಂದ್ರೆ ಯಾರಾದ್ರೇನು
ಅಲ್ಲ ಮತ್ ನಮ್ಮ ಹತ್ರ ಮಾತಾಡೋ ಹೊತ್ತಿನ ಬಾರಿ ನೈಸ್ ಮಾತಾಡ ನಮ್ಮ ಹತ್ರ ಕೇಳ್ಬೋದಾಯ್ತಲ್ಲ ನೀವ್ ಯಾರಿಗೆ ಕೇಳಕಂತ ಹೇಳ್ಬೋದಾಯ್ತಲ್ಲ ನಮ್ಮ ಹತ್ರ. ನನ್ನ ಹತ್ರನ ಅವ್ರು ಏನು ಮಾಡಕ್ ಆಗ್ಲಿಲ್ಲ. ನೈಸಾಗಿ ಹಂಗು ಹಿಂಗು ಅಂದ್ರೆ ನಾನು ಇದನ್ನೆಲ್ಲ ಮಾತಾಡಕ್ ಬಂದ ಅವಾಗ ಆಯ್ತಮ್ಮ ನೀವು ಕಂಪ್ಲೇಂಟ್ ಅದೆಲ್ಲ ಮಾಡ್ತೀನಿ ಅಂದ್ರಂತೆ. ಅದು ಸರಿ ನಿಮಗೆ ನಾವು ಲೋನ್ ಅದಕ್ ಕೊಟ್ಟಿದ್ವಾ ತಗೋಬೇಕಾದ್ರೆ ನೈಸಾಗಿ ತಗೊಂಡು ಈಗ ಹಂಗ್ ಮಾಡಿದ್ರೆ ಹೆಂಗಮ್ಮ ಅಂದ್ರೆ ಅವಾಗ ಗೊತ್ತಿರ್ಲಿಲ್ಲ ತಗೊಂಡೆ. ಈಗ ಗೊತ್ತಾಗಿದ್ಯಲ್ಲ ಅದಕ್ಕೆ ನಿಮ್ ಸಂಗೀತ ಸವಾಸ ಬೇಡ ನನ್ಗೆ. ನಮ್ ರೆಕಾರ್ಡ್ಸ್ ಕೊಟ್ಬಿಟ್ರೆ ನಾವು ಕ್ಲಿಯರ್ ಕಟ್ ಆಗಿ ಎಲ್ಲ ಕ್ಲಿಯರ್ ಮಾಡಿ ಹೊಂಟು ಹೋಗ್ಬಿಡ್ತೀವಿ ಕಡೆಗೆ ಅಂತ ನೀವು ಫಸ್ಟ್ ನಿಂಗ್ ಕಟ್ಟು ಅಂತಂದ್ರು. ನೀನ್ ಕರೆಕ್ಟ್ ಆಗಿ ನಾನು ಕೇಳಿ ರೆಕಾರ್ಡ್ಸ್ ಎಲ್ಲ ಕೊಟ್ರೆ 1 ಗಂಟೆ ಕ್ಲಿಯರ್ ಮಾಡ್ತೀವಿ ನಾವು ಅಂತ ಅಂದೆ. ಚಿಕ್ಕಸ್ವಾಮಿ ಸರ್ ಅವರೆಲ್ಲ ಹೇಳಿದ್ರು ನನ್ಗೆ. ಅಮ್ಮ ನಿಮ್ದು ನೀವು ಮಾತಾಡ್ತಕ್ಕಂಥದ್ದೆಲ್ಲ ಕಾಲ್ ರೆಕಾರ್ಡ್ ಆಗಿದೆ, ಯೂಟ್ಯೂಬ್ ಅಲ್ಲಿ ಹಾಕ್ಬೋದಮ್ಮ? ಓಕೆ ಸರ್. ಯಾಕಂದ್ರೆ 4 ಜನಕ್ಕೆ ಗೊತ್ತಾಗ್ಬೇಕಮ್ಮ, ಯಾಕಂದ್ರೆ ಹಿಂಗ ಸಿಂಗಲ್ ಇರ್ತಕ್ಕಂಥ. ನಾನು ಅದನ್ನೇ ಹೇಳ್ತಿದೀನಿ ಸರ್. ನನ್ಗೊಬ್ಳಿಗೆ ಗೊತ್ತಾಗದಲ್ಲ, ನನ್ನಿಂದ ನಾನು ಒಂದು ಇದ್ ಮಾಡಿದ್ರು ಅದು 4-6 ಜನಕ್ಕೆ ನನ್ನಂತವ್ರಿಗೆ ನೊಂದಿರೋರಿಗೆ ಹೆಲ್ಪ್ ಆಗ್ಬೇಕು, ಆಗ್ಬೇಕು ಕೂಡ. ನೋಡಿ ರೆಕಾರ್ಡ್ಸ್ ಕೇಳ್ಕಂತ ನೀವು ತಿಂಗ್ಳುಗಟ್ಲೆ ಇದೇ ಮಾಡಿದ ಸಮೇತ ಕೊಡ್ತಾ ಇಲ್ಲ, ಬರೀ ಕಟ್ಟಿ ಎಲ್ಲಿಗಂತ ಕಟ್ಬೇಕು ಹೇಳಿ. ಈಗ ನಾನ್ ನಿಲ್ಸಿರೋದೇ ಡೇಟ್ ಬರ್ದಿಟ್ಟಿದೀನಿ ಇಂಥ ಡೇಟಿಗೆ ಅಂತ. ನಾನು ಫೋನ್ ಪೇ ಕೂಡ ಮಾಡ್ಸಿದ್ದೆ ಒಂದ್ಸರಿ. ನಾನು ತರಕಾರಿ ಪ್ಯಾಕಿಂಗ್ ಹೋದೆ ಸರ್ 1 ತಿಂಗಳು. ಅಲ್ಲಿಂದ ರೋಜಾ ರೆಡ್ಡಿ ಅಂತ ಅವ್ರಿಗೆ ಫೋನ್ ಪೇ ಮಾಡಿಸ್ದೆ ನಾನು. ಅವ್ರ ನಂಬರ್ ಕೊಡ್ರಿ ನಾನು ಮಾತಾಡ್ತೀನಿ ಅಂದ್ರೆ ನಂಬರ್ ಯಾಕೆ ಫೋನ್ ಪೇ ಮಾಡಿ ನಿಮ್ ಫೋನಲ್ಲೇ ಇದೆಯಲ್ಲ ತೆಗೀರಿ ಅಂದೆ. ಅದನ್ನ ತೆಗಿಲಿಲ್ಲ. ಏನ್ ಮಾಡಿದ್ರು ಅವರು? ಅಲ್ಲ ಫೋನ್ ಪೇ ಯಾರು ಸದಸ್ಯರು ಮಾಡಿಸಿದ್ರ ಏನು ಅಲ್ಲಿ ಸೇವಾ ಪ್ರತಿನಿಧಿ? ಅವರು ರಾಜೇಶ್ವರಿ ಅಂತ ನಮ್ ಸಂಘಕ್ಕೆ ಬರೋರು ಮೇಡಮ್ ಆಗಿ. ಈಗೇನು ಅವ್ರು ಇಲ್ಲ ಅಂತ ಹೇಳ್ತಿದಾರ, ಬಂದಿದೀಯ ಅಂತ ಹೇಳ್ತಿದಾರ? ಅದನ್ನ ತೆಗೆದು ತೋರ್ಸಕ್ಕೆ ರೆಡಿ ಇಲ್ಲ ಅವರು. ಅಂದ್ರೆ ಅವ್ರೇನ್ ದುಡ್ಡು ಕಟ್ಟಿರ್ಬೋದಾ ಕಟ್ಟದೇ ಇರ್ಬೋದಾ? ನಾನು ಅಲ್ಲೇ ಕಟ್ಟಿದೀನಿ. ಕಟ್ಟಿ ಇವ್ರಿಗೆಲ್ಲರಿಗೂ ಸದಸ್ಯರಿಗೆ ಎಲ್ಲರಿಗೂ ತೋರ್ಸಿದೀನಿ. ಹಿಂಗ ಅವ್ರು ಹಾಕಿದಾರೆ ಫೋನ್ ಪೇ ಮಾಡಿದಾರೆ ಅಂತ ಎಲ್ಲಾರ್ಗು ತೋರ್ಸಿದ್ ನೀವು. ಈಗ ಮೇಡಮ್ ಅವ್ರ ಮುಂದೆ ತೆಗೀರಿ, ಅದನ್ನ ಓಪನ್ ಮಾಡ್ರಿ. ಓಪನ್ ಮಾಡಿ ಅಲ್ಲೇ ಡೇಟ್ ಸಿಗುತ್ತಲ್ವಾ ನಾನು ಯಾವಾಗ ಕಟ್ಟಿದೀನಿ. ಅದಾದ್ಮೇಲೆ ನನ್ ಮಗ ಕೂಡ ಒಂದ್ಸರಿ ಬಂದು ಕೊಟ್ಟು ಬಂದಿದ್ದಾನೆ. ನೀವ್ ಹೇಳ್ತಿದೀರಾ 4 ತಿಂಗಳಿಂದ ಕಟ್ಟಿಲ್ಲ ಅಂತ. ಹಬ್ಬ ಆಗಿ ಎಷ್ಟ್ ತಿಂಗಳಾಗಿದೆ ಸರ್? 2 ತಿಂಗಳಾಗಿದೆ. ಯಾವಾಗ ಯಾವ ಹಬ್ಬ ಹೇಳ್ರಿ? ಯುಗಾದಿ ಹಬ್ಬನಾ? ಯುಗಾದಿ ಹಬ್ಬ ಸರ್. ಮೇಡಮ್ ಅದು ಮಾರ್ಚ್ ತಿಂಗಳ ಆಗಿದೆ. ಮಾರ್ಚ್ ತಿಂಗಳಲ್ಲಿ ಮಾರ್ಚ್ ತಿಂಗಳಲ್ಲೇ ನಾನ್ ನಿಲ್ಸಿರೋದು. 4 ತಿಂಗಳು ಹೆಂಗಾಯ್ತು? ಅಂದ್ರೆ ಮೇಡಮ್ ಇನ್ನೊಂದ್ಸಲ ಚೆಕ್ ಮಾಡ್ಕೊಂಡ್ ಬನ್ನಿ. ಇವ್ರೇನೋ ಆಟ ಆಡ್ತಿದಾರೆ, ನೀವು ಕಟ್ಟಿರ್ತಕ್ಕಂಥ ದುಡ್ಡು ಅಲ್ಲಿ ಕಟ್ಟಂಗಿಲ್ಲ. ಗೊತ್ತಾಗೆ ಸರ್, ನಾನು ನಿಲ್ಸಿ ಎಲ್ಲ ಇದ್ ಮಾಡಿ ಕ್ಲಿಯರ್ ಮಾಡಿದ್ದು. ಅದಕ್ಕೆ ನಂದು ಅಮೌಂಟ್ ಅಲ್ಲ ಮೇಡಮ್ ಕ್ಲಿಯರ್ ಇಲ್ಲ. ಅಲ್ಲಿ ಉಳಿತಾಯ ಎಲ್ಲ ಹೆಚ್ಚು ಕಡಿಮೆ ಆಗಿದೆ. ಮತ್ತೆ ಒಂದೊಂದ್ ಕಟ್ಟಕ್ ಹೋಗಿರ್ತಾರೆ ಸರ್ ಅಲ್ಲಿ ಕ್ಯಾಶ್ ಪಾಯಿಂಟ್ ಹತ್ರ. ಒಬ್ರು ನಾಜಿಮಾ ಅಂತ ಕಟ್ಟಕ್ ಹೋಗಿದ್ದಾರೆ. ಅಲ್ಲಿ 1,000 ಹೆಚ್ಚು ಕಡಿಮೆ ಆಗುತ್ತೆ ಸರ್. ತಗೊಂಡೋಗಿ ಅವ್ರು ಇಟ್ಟಾಲೆ ಹೋಗಿದಾರೆ. ನಿಮ್ ಬುಕ್ ನಿಮ್ ಜವಾಬ್ದಾರಿ, 1,000 ಕಡಿಮೆ ಐತೆ ಅಂತ ಅವ್ರು ಫೋನ್ ಮಾಡ್ತಾರೆ ಸರ್ ಕ್ಯಾಶ್ ಪಾಯಿಂಟ್ ಇಂದ. ಆಮೇಲೆ ಅದು 1,000 ಎಲ್ಲಿ ಹೋಯ್ತು ಅಂತ ಇವ್ರು ಒಪ್ಕೊಳ್ತಿಲ್ಲ, ಅವ್ರು ಒಪ್ಕೊಂಡ್. ನಾನ್ ಬುಕ್ ಇಟ್ಟು ಅದ ಬಂದಿದ್ದೆ, ಅವ್ರು ಏನ್ ಮಾಡಿದ್ರು ಗೊತ್ತಿಲ್ಲ. ಬುಕ್ ಇಟ್ಟು ಬಂದಿದ್ದು ಇವ್ರ ತಪ್ಪು, ನಿಮ್ ತಪ್ಪು ಅಂತ ಅವ್ರು ಹೇಳ್ತಿದ್ದಾರೆ. ಇಟ್ಟೋಗು ಬಹಳ ಜನ ಇದಾರೆ, ಆಮೇಲೆ ಬರೋಗ್ರಿ ಕೆಲಸ ಇದ್ರೆ ಅಂತ ಹೇಳಿ ನಾನು ಇಟ್ಟು ಬಂದಿದ್ದೆ. ಅವ್ರ ಮುಂದೆನೆ ಇರುತ್ತೆ ಬುಕ್, ಎಲ್ಲಿಗೆ ಹೋಗ್ತದೆ, ಹೆಂಗ್ ತಗೊಂತಾರೆ? ಜಿಪ್ ಹಾಕಿರೋ ಬುಕ್ ಅಲ್ಲಿ ಯಾರಾದ್ರೂ ಬೇರೆ ಹೆಂಗ್ ಮುಟ್ತಾರೆ? ಮೇಡಮ್ ಅವತ್ತು ಆ ವಾರ ನೀವ್ ಹೋಗಿದ್ರ ಬುಕ್ ತಗೊಂಡ್? ಬೇರೆಯವ್ರು ನಾಜಿಮಾ ಅಂತ ಸಂಘ ಸದಸ್ಯರು ಬೇರೆಯವ್ರು ಹೋಗಿದ್ರು. ಇವಾಗ ಅಮೌಂಟ್ 1,000 ರೂಪಾಯಿ ಅದ್ರಾಗೆ ಕಡಿಮೆ ಬಂದೈತೆ ಸರ್. ಹೆಂಗೆ ಎಲ್ಲ ಲೆಕ್ಕ ಬರ್ಕೊಂಡು ಹೋಗಿರ್ತಾರೆ. ಎಲ್ಲ ಕ್ಲಿಯರ್ ಆದ್ಮೇಲೆ ಅಲ್ಲಿ ಹೋದ್ಮೇಲೆ ಅದ್ ಹೆಂಗ್ ಕಡಿಮೆ ಬಂತು? ಇದೇ ತರಾನೇ ಇಲ್ಲಿ ನಮ್ಮ ಊರ್ ಪಕ್ಕದಲ್ಲೇ ಆಗಿತ್ತು ಮೇಡಮ್. ಅವ್ರ ಪಾಪ 4,000 ಕಟ್ತಾ ಇದ್ರು. ಸಂಘಕ್ಕೆ ನೋಡ್ರಿ 2,000 ಜಮಾ ಆಗ್ತಿತ್ತು. 1 ತಿಂಗಳ ಆದ್ಮೇಲೆ ನಾನು ಇಷ್ಟ ಕಟ್ಟಿನಲ್ಲ, ಇಷ್ಟ ಆಗೈತಲ್ಲ ಅಂತ ಚೆಕ್ ಮಾಡಿದಾಗ ಅವ್ರದ್ದು ಎಷ್ಟು 4 ವಾರಕ್ಕೆ 8,000 ಡಿಫ್ರೆನ್ಸ್ ಏನೋ ಬಂತು. ಸರ್ ಹಿಂಗಾಗಿದೆ ಸರ್ ಅಂತ ಹೇಳಿದ್ರೆ ನಾವು ಫೋನ್ ಮಾಡಿ ಕೇಳಿದೆ, ಹಿಂಗಾಗೈತೆ ಹಿಂಗ್ ಬಿಟ್ಟಂತ. ಅವ್ ಇಮಿಡಿಯೇಟ್ ಆಗಿ ಅವ್ನು ಸೂಪರ್ವೈಸರ್ ತಗೊಂಡ್ ದುಡ್ಡು ಹಾಕಿದ, ಪಾಪ ಕೈಯಿಂದ ಹಾಕಿದವನು. ಈ ತರ ಎಲ್ಲ ಕೂಡ ಮಾಡ್ತಾರೆ, ಕೆಲವೊಬ್ಬ ಸೂಪರ್ವೈಸರ್ ಕೂಡ ಮಾಡ್ತಿರ್ತಾರೆ. ಮಾಡಿದಾರೆ ಸರ್. ನಾನು ಹೇಳ್ದೆ ಅಲ್ಗೋ, ನಾನು ಇದೇನು ನನ್ಗೇನು ಹೊಸದಲ್ಲ. ನಾನು 12-13 ವರ್ಷ ನಾನು ಸ್ವಸಹಾಯ ಸಂಘಗಳಲ್ಲಿ ಮಾಡಿ ಬಿಟ್ಟಿರೋದು. ನಾನು ಫೀಲ್ಡ್ ವರ್ಕ್ ಮಾಡಿದೀನಿ. ನಾವ್ 18 ವರ್ಷದಿಂದ ಒಂದೇ ಒಂದು ಬ್ಲಾಕ್ ಮಾರ್ಕೆಲ್ದಂಗ್ ಮಾಡ್ಕೊಂಡ್ ಬಂದಿದೀನಿ. ಈಗ ನೀನೆಲ್ಲ ಮಾಡ್ತಿರೋದ ಯಾಕೆ? 18 ವರ್ಷದಿಂದ ನಿಮಗೆ ಏನು ಗೊತ್ತಾಗ್ಲಿಲ್ಲ? ನಾನ್ ಬಂದು ಹುಡುಕಿ ಕಂಡಿಡ್ದು ಗೊತ್ತಾಗಿರೋ ನಿಮ್ ಸಂಘದ ಹಣಭಾರ.
ನಾನು ಬರ್ಲಿಲ್ಲ ಅಂದ್ರೆ ಇನ್ನು ನಿಮ್ಗೆ ಏನೋ ಗೊತ್ತಾಗ್ತಿರ್ಲಿಲ್ಲ. ಇನ್ನು 18 ವರ್ಷ ಮಾಡಿದ್ರೆ ನಿಮಗೆ ಏನೋ ಗೊತ್ತಾಗ್ತಿರ್ಲಿಲ್ಲ. ಯಾಕಂದ್ರೆ ಅಷ್ಟು ನೈಸ್ ಆಗಿ ಇದ್ ಮಾಡ್ಬಿಟ್ಟಿದಾರ ಅವ್ರನ್ನ. ಇವತ್ತಿಗೂ ನಿಮ್ಗೆ ಏನೋ ಗೊತ್ತಾಗ್ತಿಲ್ಲ, ಇಷ್ಟೆಲ್ಲ ನೋಡಿದ್ರೆ ಏನೋ ನಿಮ್ಗೆ ಗೊತ್ತಾಗ್ತಿಲ್ಲ ಅಂತ ಅಂದ್ಮೇಲೆ ಆರ್ಮಿ ರೂಲ್ಸ್ ಕೇಳಿದ್ರಂದ್ರೆ ಅದೇನು ರೂಲ್ಸ್ ಅಂದ್ರೆ ಏನಂತ ಸಂಘ ಸದಸ್ಯರಿಗೆ ಗೊತ್ತಿಲ್ಲ. ಸಂಘ ಸದಸ್ಯರಿಗೆಲ್ಲ ಅವ್ರಿಗೆ ಗೊತ್ತಿರುತ್ತೆ. ಗೊತ್ತಿರೋ ಸಮೇತ ಇದು ಏನಂದ್ರೆ ಎಮರ್ಜೆನ್ಸಿ ದುಡ್ಡು ಬೇಕು ಅದು ಇದು ಅಂತೇಳಿ ಒಂದು ಇದಕ್ಕೆ ಮಾಡ್ತಿರ್ತಾರ ಅವರು. ನಮ್ಗೆ ಯಾಕೆ ಅವ್ರಿಗೆಲ್ಲ ಏನು ಅಂತಾನೆ ಇದಿರೋರ್ಗೆ ಈಗ ನಾನ್ ಹೇಳಿದ್ರೆ ಅವ್ರು ಒಪ್ಕೋಬೇಕಲ್ಲ. ಅವ್ರು ಒಪ್ಕೊಳ್ಳೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಅವ್ರು ತೊಂದ್ರೆ ಅನ್ಭವಿಸ್ತಾರ ಮುಂದೆ ಅಷ್ಟೇ. ಅದಕ್ಕೆ ಸರ್ ನಾನ್ ಹೇಳಿದೀನಿ ನೀಟಾಗಿ. ನಾನು ಈಗ ನನ್ ತಪ್ಪಾಗ್ತಿತ್ತು, ಕೇಳಲಿಲ್ಲ, ಕೊಡ್ತೀವಿ ಬರ್ರಿ ಅಂತ ಕರೆದ ಮೇಲೆ ನಾನು ಹೋಗ್ಬೇಕಿತ್ತು, ಹೋಗಿದ್ದೀನಿ. ಒಂದು ಬೇಕಾದ್ರೆ ನಿಮ್ಗೆ ಅದನ್ನ ವಾಟ್ಸ್ಆಪ್ ಹಾಕಿಸ್ತೀನಿ ಈಗ. ಸರಿ ಹಾಕ್ಸ್ರಿ ಮೇಡಮ್ ಅವರೇ. ಅದ್ರಲ್ಲಿ ಒಟ್ಟೇನು ಬ್ಯಾಂಕಿಂದ ಯಾವ್ದು ಸೈನ್ಸ್ ಇಲ್ಲ ಅಲ್ವಾ? ಯಾವುದೂ ಇಲ್ಲ ಸರ್. ಮತ್ತೆ ಯಾವ್ದಿಲ್ಲ ಅಂದ್ರೆ ₹1 ಕಟ್ಟಕ್ ಹೋಗ್ಬೇಡಿ. ಒಂದು 2 ನಿಮಿಷಕ್ಕೆ ಅದನ್ನ ಜೆರಾಕ್ಸ್ ತೆಗೆದು ಕೊಟ್ರು. ಕೂಡ ಕೇಳಿದೀನಿ. ಅದೇ ಅಂದ್ರೆ SKRDP ಆಫೀಸಲ್ಲೇ? ಅಲ್ಲೇ ಸರ್. SKDRP ಆಫೀಸಲ್ಲೇ ಒಂದ್ ಜೆರಾಕ್ಸ್ ತೆಗ್ಕೊಟ್ರು. ಇದು ಜೆರಾಕ್ಸ್ ಕಾಪಿ ಅಷ್ಟೇ. ನನ್ಗೆ ಏನ್ ಕೊಟ್ಟಿದ್ದೀನಿ ಅನ್ನೋದು ಅಷ್ಟು ಬಂದೈತೆ. ಅಂದ್ರೆ ಇದು ಯಾವ ಬ್ಯಾಂಕಿನ ಅಲ್ಲ, ಸೀಲ್ ಇಲ್ಲ, ಸೈನ್ ಇಲ್ಲ, ಇದು ಯಾವ ಸ್ಟೇಟ್ಮೆಂಟ್ ಅಲ್ಲ. ಅಟ್ಲೀಸ್ಟ್ ಅವ್ರು ಕೂಡ ಸೈನ್ ಮಾಡ್ಕೊಟ್ಟಿಲ್ಲ. ಸೈನ್ ಏನು ಯಾರ್ದು ಒಂದು ಅಲ್ಲಿ ಮೇಡಮ್ ಅವ್ರ ಸಮೇತ ಸೈನ್ ಇಲ್ಲ ಸರ್. ನೋಡ್ರಿ ಈ ತರ ಸ್ಟೇಟ್ಮೆಂಟ್ ಅಂತ ಒಪ್ಕೊಳ್ಳಿ. ನೋಡ್ರಿ ಅವ್ರು ಕೊಟ್ಟಿರ್ತಕ್ಕಂತ ದಾಖಲಾತಿನೇ ನೆಟ್ಗಿಲ್ಲ. ಅವ್ರು ಸೈನ್ ಸೀಲ್ ಕೂಡ ಇಲ್ಲ. ನೆಟ್ಗಿದ್ರೆ ಅವ್ರು ಸೈನ್ ಸೀಲ್ ಮಾಡ್ಕೊಡ್ತಿದ್ರು. ಮತ್ತೆ ಇನ್ನೊಂದು 6-15 ದಿನ ಬಿಟ್ಟು ಅದ್ ನೀವ್ ಇದ್ ಮಾಡ್ಲಿಲ್ಲ ಅಂದ್ರೆ ಮತ್ ನಾವ್ ಮನೆ ಹತ್ರ ಬರ್ತೀವಿ ಅಂದ್ರೆ ನೀವ್ಯಾಕ್ ನನ್ ಮನೆ ಹತ್ರ ಬರ್ತೀರಾ? ಈಗ ಕರೆಕ್ಟ್ ಆಗಿ ಇದು ಹೌದಾ ಅಲ್ಲ, ನೀವ್ ಕರೆಕ್ಟ್ ಅಂತ ಕೊಟ್ಟಿದ್ದೀರಿ ತಾನೆ ನನಗೆ. ಮತ್ ಅದ್ ಕರೆಕ್ಟ್ ಹೌದಾ ಇಲ್ಲ ಅಂತ ನಾನು ಇದ್ ಮಾಡಿ ಅದನ್ನ ಕರೆಕ್ಟ್ ಅಂದ್ರೆ ಬರ್ರಿ, ನಿಮ್ ಸಂಘದ ಹತ್ರ ಬರ್ರಿ, ನಾನು ಸಂಘದ ಹತ್ರ ಬರ್ತೀನಿ, ಅಲ್ಲಿ ಕ್ಲಿಯರ್ ಮಾಡ್ಕೊಳೋಣ. ಪದೇ ಮನೆ ಹತ್ರ ಬಂದ್ರೆ ಇನ್ನು ಬೇರೆ ನಾನ್ ಮಾಡ್ತೀನಿ ನೋಡ್ರಿ ಮುಂದಕ್ಕೆ ಅಂತ ಹೇಳಿದೀನಿ. ಸರಿ ಮೇಡಮ್ ವಿಡಿಯೋ ಮಾಡ್ಕೊಳ್ಳಿ. ಅವ್ರು ಏನ ಬೈಲಿ ಬಯಸ್ಕೊಳ್ರಿ. ಕಂಪ್ಲೇಂಟ್ ಮಾಡಕ್ಕಾದ್ರೆ ಮಾಡಿ. ಪ್ರಾಬ್ಲಮ್ ಆಗ್ತಿರೋದು ಈಗ 2 ಸರಿ ಬಂದು ಎಲ್ಲ 8-10 ಜನ ಬಂದ್ ಗಲಾಟೆ ಮಾಡಿ ಎಲ್ಲ ಇದ್ ಮಾಡಿದಾನೆ. ನಮ್ಗೆ ಆ ಟೈಮ್ ಅಲ್ಲಿ ನನಗೆ ವಿಡಿಯೋ ಮಾಡ್ಕೊಳಕ್ಕೆ ಯಾರು ಇರಲ್ಲ. ಆ ಟೈಮ್ ನೋಡ್ಕೊಂಡೇ ಬರ್ತಾರೆ ಸರ್ ಅವರು. ಸರಿ ಇಲ್ಲ ಅಂತ ಟೈಮ್ ನೆಕ್ಸ್ಟ್ ಏನ್ ಮಾಡ್ತೀನಿ ಅಂತಂದ್ರೆ ನಾನು ಸರ್ಗೆ ಹೇಳಿದೀನಿ, ಸರ್ ನಾವು ಫೋನ್ ಮಾಡಿದ್ರೆ ಈ ಟೈಮ್ ಅಲ್ಲಿ ಅವ್ರು ಬರ್ತಾರೆ ಬನ್ನಿ ಅಂತ. ಅವ್ರು ನೀವು ಸಂಘದ ಹತ್ರ ಬರೋದ್ ಬೇಡ, ಆಫೀಸ್ ಹತ್ರ ಬರೋದ್ ಬೇಡ, ನಮ್ ಮನೆ ಹತ್ರ ಬನ್ನಿ. ನಮ್ಮ ಮನೆ ಹತ್ರ ತಾನೇ ಜಗಳ ಮಾಡೋದು. ಅಲ್ಲಿ ವಿಡಿಯೋ ಮಾಡ್ಕೊಂಡು ಆರಾಮಾಗಿ ನನ್ ರೆಕಾರ್ಡ್ ವಿಡಿಯೋನು ಎಲ್ಲ ಒಟ್ಟಿಗೆ ಇದ್ ಮಾಡ್ಬೋದಲ್ಲ ಸರ್ ನಾನು ಅಂತ. ಹೌದಮ್ಮ, ರೆಕಾರ್ಡ್ಸ್ ಪ್ರತಿಯೊಂದಕ್ಕೆ ಎವಿಡೆನ್ಸ್ ಇರಬೇಕು. ಯಾಕಂದ್ರೆ ಪೊಲೀಸ್ ಸ್ಟೇಷನ್ ಹೋದ್ರೆ ಕೋರ್ಟ್ ಹೋದ್ರೆ ಎವಿಡೆನ್ಸ್ ಇರಬೇಕು. ನಾವು ಪ್ರತಿಯೊಂದು ರೆಕಾರ್ಡ್ಸ್ ಇಟ್ಕೊಂಡು ಪ್ರತಿಯೊಂದು ನಿಮ್ ಮಾತಾಡಿದೆಲ್ಲ ವಿಡಿಯೋ ಕಾಲ್ ಇಟ್ಕೊಂಡೆ ನಾವು ಮಾತಾಡ್ತಿರೋದು ಅಂತ. ನಾವು ಕೂಡ ಅದನ್ನೇ ಮಾಡ್ತಾ ಇರೋದು ಅಂತ ನಾನು ಹೇಳಿದೆ ಸರ್. ಅಷ್ಟೇ ನಿಮ್ಗೆ ಎಲ್ಲ ರೆಕಾರ್ಡ್ಸ್ ಮಾತ್ರ ಕರೆಕ್ಟ್ ಇದ್ರೆ ಮತ್ತೆ ನಾನು ದುಡ್ಡು ಕಟ್ಟೋದಿಲ್ಲ. ನೀವು ಕೋರ್ಟ್ ಮುಖಾಂತರ ಹೋಗಿ ಸ್ಟೇಷನ್ ಮುಖಾಂತರ ಕಂಪ್ಲೇಂಟ್ ಕೊಡಿ, ನನ್ನ ಮೇಲೆ ಕೇಸ್ ಹಾಕ್ಸಿ ಕೋರ್ಟ್ ಬಂದು ಕಟ್ತೀನಿ ಅಂತ ಹೇಳ್ರಿ. ಮತ್ತೆ ಅಷ್ಟೇ. ನೀನ್ ಹೆಂಗ್ ಕೇಸ್ ಹಾಕ್ತೀನಿ ನಮ್ಮ ಮೇಲೆ, ಹೆಂಗ್ ಕಂಪ್ಲೇಂಟ್ ಮಾಡ್ತೀನಿ ಅಂತ, ಅಲ್ಲೇವರೆಗೂ ಹೆಂಗ್ ಹೋದೆ ನೀನು ಅಂತ ಅದನ್ನ ಕೇಳಕ್ ನೀನ್ ಯಾರು? ಅದ್ ನನ್ನ ಇದು. ಅಂದ್ರೆ ನೀವು ನೀನ್ ಕೇಳಕ್ ನೀನ್ ಯಾರು? ಅಲ್ಲ ಮತ್ ನಾವ್ ಎಲ್ಲ ನ್ಯಾಯ ಕೊಡ್ಸತ್ತ ಹೋಗ್ಲೇಬೇಕಲ್ಲ. ಇವ್ರಂತೂ ನ್ಯಾಯ ಕೊಡಲ್ಲ. ಕೇಳಕ್ ಮತ್ತ ಅದನ್ನ ನಾನು ಎಲ್ ಬೇಕಾದ್ರೂ ಹೋಗ್, ನನಗೆ ನ್ಯಾಯ ಬೇಕಂದಾಗ ನಾನು ಎಲ್ ಬೇಕಾದ್ರೂ ಹೋಗ್ತೀನಿ. ಇವತ್ ಇಷ್ಟೇ ಆದ್ರೆ ಇಲ್ಲಿಗೆ ಕ್ಲಿಯರ್ ಮಾಡ್ತೀನಿ, ಇಲ್ಲ ಅಂತಂದ್ರೆ ಅಲ್ಲಿ ಹೋಗಿ FIR ಮಾಡಿಸ್ತೀನಿ ನಾನು ಅಂತ ಅಂದೆ. ಸರಿ ಮೇಡಮ್ ನಿಮಗೆ ಧೈರ್ಯವಾಗಿರಿ. ನಿಮ್ ಬೆನ್ನೆಲುಬಾಗಿ ನಾವು ನಿಂತ್ಕೊಂತೀವಿ ಮೇಡಮ್. ರೆಕಾರ್ಡ್ಸ್ ಒಟ್ಟೆ ನಾವು ಕರೆಕ್ಟ್ ರೆಕಾರ್ಡ್ಸ್ ಕೊಟ್ರಂದ್ರೆ ಓಕೆ, ರೆಕಾರ್ಡ್ಸ್ ಕೊಡ್ಲಿಲ್ಲ ಅಂದ್ರೆ ನಾವು ಗ್ಯಾರಂಟಿ ಆಗಿ ನಿಮ್ಮೊಟ್ಟಿಗೆ ನಿಂತ್ಕೊಂತೀವಿ. ಇಲ್ಲಿವರೆಗೆ ಯಾರಿಗೂ ಕರೆಕ್ಟ್ ಆಗಿ ರೆಕಾರ್ಡ್ಸ್ ಕೊಟ್ಟಿಲ್ಲ, ನನಗೆ ಕೊಟ್ಟಿಲ್ಲ ಆಕ್ಚುಲಿ. ಯಾರಿಗೂ ಕೊಟ್ಟಿಲ್ಲ. ನಾವು ಸಂಘದ ಮೆಂಬರ್ಸೇ ಅಂತ ಹೇಳಿ ನನ್ ಮೇಲೆಲ್ಲ ಜೋರ್ ಮಾಡಿದ್ರು ಅವರು ಅಂತ ಅಂದ್ರು. ಹೌದು, ನಾನ್ ಜೋರ್ಗೀರ್ ಮಾಡಿಲ್ಲ ಮೇಡಮ್ ಅವರಿಗೆ. ಅದಕ್ಕೆ ಅವ್ರು ಯಾವ್ದೇ ಕಾರಣಕ್ಕೂ ನಾವು ಅಷ್ಟೇ, ಅವ್ರು ಯಾವತ್ತೂ ಯಾರ ಹತ್ರನೂ ಜೋರ್ ಮಾಡಿಲ್ಲ. ನಿಮ್ಗೆ ಹೆಂಗ್ ಗೊತ್ತು ಅಂದ್ರೆ, ಯಾಕೆಂತಂದ್ರೆ ಅವರು ಒಂದು ಬಹಳ ಒಳ್ಳೆ ಇದ್ರಲ್ಲಿ ಎಲ್ಲಾನು ಮಾತಾಡೋದಾಗ್ಲಿ ಕೇಳೋದಾಗ್ಲಿ ತುಂಬಾ ಒಳ್ಳೆ ಇದು ಚೆನ್ನಾಗಿ. ನಮ್ಮ ಹತ್ರ ಕೂಡ ಹಂಗೆ ಮಾತಾಡಿದ್ರು, ಎಲ್ಲರ ಹತ್ರ ಕೂಡ ಹಂಗೆ ಮಾತಾಡೋದವ್ರು. ಅದಕ್ಕಿಂತ ಎಲ್ಲದಕ್ಕಿಂತ ಹೆಚ್ಚಾಗಿ ನನಗ್ ಬ್ರದರ್ ಅನ್ನೋ ಒಂದು ಇದು ನಂಬಿಕೆ. ಅದಕ್ಕೆ ಅವರು ಹಂಗ್ ಮಾತಾಡಿರಲ್ಲ, ಆತರ ಅವರು ಬಿಹೇವ್ ಮಾಡಲ್ಲ ಅನ್ನೋ ನಂಬಿಕೆ ಅಂತ. ರೆಕಾರ್ಡ್ಸ್ ಇದೆ ಅವ್ರ ಹತ್ರ, ಏನ್ ಮಾತಾಡಿನಿ ಎಂಬುದಕ್ಕೆಲ್ಲ ಕಾಲ್ ರೆಕಾರ್ಡ್ ಇದೆ ನನ್ನ ಹತ್ರ.
ನಾನ್ ರೆಕಾರ್ಡ್ ಮಾಡಿ ಇಟ್ಕೊಂಡಿದೀನಿ ಅವ್ರು ಏನ್ ಮಾತಾಡಿದ್ರು ಅಂತ ಮತ್ತೆ ತೆಗೀರಿಲ್ಲ ಮೇಡಮ್ ಮುಂದೆ ಅಂದ್ರೆ ಅದನ್ನು ಓಪನ್ ಮಾಡ್ಲಿಲ್ಲ ಅವರು. ಅಲ್ಲ ನಾನ್ ಮಾತಾಡಿರ್ತಾನೆ, ನಾನು ಯಾಕೆ ಕೇಳ್ದಾಗ ಬೈಲ್ಲ, ನಾನು ಕೇಳಿದ್ ರೆಕಾರ್ಡ್ಸ್ ಅಷ್ಟೇ, ರೆಕಾರ್ಡ್ಸ್ ಕೊಟ್ಟಾಗ ನಾನು ಕಟ್ಸಕ್ ರೆಡಿ ಅಂತ ಹೇಳಿಲ್ಲ ಅವರು. ಏನೋ ಜ್ವಾಲಾಮುಖಿ ಯೂಟ್ಯೂಬ್ ಚಾನಲ್ನವರು ಅಂತ ಜೋರ್ ಮಾಡಿ ಕೇಳಿದ್ರು ಅವರು ಅಂತ ಅಂದ್ಲು. ಜೋರಾಗಿ ಏನಿಲ್ಲ, ಜ್ವಾಲಾಮುಖಿ ನ್ಯೂಸ್ ಚಾನಲ್. ನಿಮಗೆ ಯಾಕೆ ಟೆನ್ಷನ್, ಅವ್ರು ಏನೇ ಜೋರಾಗಿ ಮಾತಾಡಿದ್ರು ನಿಮಗೆ ಯಾಕೆ ಟೆನ್ಷನ್, ನೀವು ಅದನ್ನೇ ಅದೇ ತರ ಆನ್ಸರ್ ಕೊಡ್ಬೋದಿತ್ತಲ್ಲ. ಕರೆಕ್ಟ್ ಕೊಡ್ಬೋದಾಗಿತ್ತಲ್ಲ ಕಂಡ್ರಿ ಅಂತ ಅಂದೆ ನಾನು. ನಿಮಗೆ ಯಾಕೆ ಟೆನ್ಷನ್, ಇಲ್ಲೂ ಕೂಡ ಈಗ್ಲೂ ನೀವು ಧೈರ್ಯವಾಗಿ ನಿಂತ್ಕೊಂಡು ನನ್ನಷ್ಟು ಧೈರ್ಯವಾಗೂ ನೀವು ನಿಂತ್ಕೊಂಡು ಮಾತಾಡ್ತಿಲ್ಲ ಅಂದ್ರೆ ನಿಮಗ್ ತಪ್ಪಿರೋದಕ್ಕೆ ನೀವ್ ಎದ್ಕೊಂಡು ಮಾತಾಡ್ತಾ ಇರೋದು. ನನ್ನ ಧೈರ್ಯವಾಗಿ ನೀವ್ ಯಾಕೆ ಮಾತಾಡ್ತಿಲ್ಲ, ಮತ್ತೆ ನೀವ್ ಬಿಟ್ಟು ಮಾತಾಡ್ತಿದ್ದೀರಾ ಅಂತ ಅಂದ್ಮೇಲೆ ಅಲ್ಲಿ ನಿಮಗಿರೋದು ಅಳುಕು, ನನಗಲ್ಲ. ನಾನ್ ಧಾರಾಳವಾಗಿ ಇಷ್ಟು ಕ್ಲಿಯರ್ ಆಗಿ ಮಾತಾಡ್ತಿದ್ದೀನಿ ಅಂತ ಅಂದ್ಮೇಲೆ ತಪ್ಪು ಯಾರ್ದಿದೆ, ಅಳುಕಿರೋರು ತಪ್ಪಿರೋರು ಮಾತ್ರ ಅಳುಕು ಬರೋದು. ಒಂದು ಮಾತನ್ನು ಕೂಡ ಇದಂಗ್ ಮಾಡ ನೀವು ಹಂಗೆ ಕ್ಲಿಯರ್ ಆಗಿ ಮಾತಾಡಿದ್ರಿ. ಮತ್ತೆ ಇವತ್ತು ಅದನ್ನ ಹೇಳೋದು, ಇನ್ನೊಂದ್ ಗಂಟೆಗೂ ಇನ್ನೊಂದ್ 100 ಸರಿ ಹೇಳಿದ್ರು ಅದನ್ನ ಹೇಳೋದು. ನನಗೆ ಕರೆಕ್ಟ್ ಆಗಿ ಸ್ಟೇಟ್ಮೆಂಟ್ ಏನು ಎಲ್ಲ ನಾನು ಏನ್ ಕೇಳಿದೀನ ಪಾಸ್ಬುಕ್ ಪ್ರತಿಯೊಂದು ನಾವೆಲ್ಲ ತಂದು ಕೊಟ್ರೆ ಮಾತ್ರ ಅದು ಒರಿಜಿನಲ್ ಆದ್ರೆ ನಾನು ಕರೆಕ್ಟ್ ಆಗಿ ಕಟ್ಟಿ ಕ್ಲಿಯರ್ ಮಾಡ್ತೀನಿ. ಅದು ಬೇಕಾದ್ರೆ ನಾನು ಕಟ್ಟಲ್ಲ. ಅಲ್ಲ ಮೇಡಮ್, ಅದು ಯಾವ ಬ್ಯಾಂಕ್ ಅಲ್ಲಿ ಕೊಟ್ಟಾರ ಅಂತ ಹೇಳಿದ್ರೆ, ಗ್ರಾಮೀಣ ಬ್ಯಾಂಕ್ ಇದು ಯಾವ್ದು ಬ್ಯಾಂಕ್ ಆಫ್ ಬರೋಡ ಅಂತ ಹೇಳಿದ್ರಲ್ಲ, ಬ್ಯಾಂಕ್ ಆಫ್ ಬರೋಡ ಅಲ್ಲೇ ಬ್ರಾಂಚ್ ಇದೆಯಲ್ಲ ನಿಮ್ ತರೀಕೆರೆಯಲ್ಲಿ? ನಾನು ಅದನ್ನು ಕೇಳಿದೆ ಸರ್. ನಾನು ಅಲ್ಲಿ ಕರೆಕ್ಟ್ ಆಗಿ ಬ್ಯಾಂಕ್ ಆಫ್ ಬರೋಡ ಅಂತ ಹಾಕಿದಿರಲ್ಲ, ಬ್ಯಾಂಕ್ ಆಫ್ ಬರೋಡದ ಮೇಲೆ ನಾವು ಪಾಸ್ಬುಕ್ ಗೆ ಹಾಕಿರೋದು ಅಮೌಂಟ್, ಇನ್ನೆಂತ ಪಾಸ್ಬುಕ್ ಕೊಡ್ಬೇಕು ಅಂತಂದ್ರು. ಯಾವ ಪಾಸ್ಬುಕ್ ಗೆ ಹಾಕಿದಿರಾ, ಗ್ರೂಪ್ ಪಾಸ್ಬುಕ್ ಗೆ ಅಥವಾ ಯಾವ್ದಕ್ಕೆ ಅಲ್ಲ? ಇನ್ನೊಂದ್ ಮಾತು ಹೇಳ್ಬೇಕಾಯ್ತು ಮೇಡಮ್, ನಮಗೆ ಬಂದಿರತಕ್ಕಂಥದ್ದು ಬ್ಯಾಂಕಿಂದ ದುಡ್ಡು ₹1 ಇಲ್ಲಿವರೆಗೆ ಬಂದಿಲ್ಲ. ನೀವೇನ್ ತಗೊಂಡಿದ್ರ ನಮಗೆ ಗೊತ್ತಿಲ್ಲ. ನಮಗ್ ಬಂದಿರತಕ್ಕಂಥದ್ದು ಯಾವ್ದೋ ಒಂದು SKRDP ಅಂತ ಸೇವಾ ಟ್ರಸ್ಟ್ ಇದೆಯಲ್ಲ, ಟ್ರಸ್ಟ್ ಇಂದ ಬಂದಿದೆ. BC ಟ್ರಸ್ಟ್ ಅಂತ ಹೇಳಿದೆಯಲ್ಲ, ಅದರಿಂದ ಬಂದಿದೆ. ಆ ಟ್ರಸ್ಟ್ ಇರೋದು ಅದು ಜನಗಳಿಗೆ ಉದ್ಧಾರ ಮಾಡಕ್ಕಂತ ಇಟ್ಕೊಂಡಿರೋದು. ನೀವು ಈ ತರ ಅಕ್ರಮ ಬಡ್ಡಿ ದಂಧೆ ಮಾಡಕ್ಕಂತ ಇಲ್ಲ ಅಂತ ಹೇಳ್ರಿ ಅವ್ರಿಗೆ ಕ್ಲೀನ್ ಆಗಿ. ನಾನು ಅದನ್ನೆಲ್ಲ ಮಾತಾಡಿ ಬಂದಾಯ್ತು ಸರ್. ಸುಮಾರು 5:30 ಆಯ್ತು ಮನೆಗ್ ಬರೋ ಅಷ್ಟೊತ್ತಿಗೆ. ಹಂಗಾಗಿ ಅಯ್ಯಮ್ಮ ಮತ್ತೆ ನಾನ್ ಬರಲ್ಲ, ಸಂಘದವ್ರೆ ಬಂದ್ ವಸೂಲಿ ಮಾಡ್ಕೊಂತಾರೆ ಬಿಡು ಅಂದ್ರು. ಸಂಘದವ್ರು ಬಂದ್ರು ಅಷ್ಟೇ, ನೀವು ಬಂದ್ರು ಅಷ್ಟೇ, ನಿಮ್ ಮೇಡಮ್ ಬಂದ್ರು ಅಷ್ಟೇ, ನಿಮ್ ಮ್ಯಾನೇಜರ್ ಬಂದ್ರು ಅಷ್ಟೇ. ಇದನ್ನೇ ಹೇಳೋದು. ರೆಕಾರ್ಡ್ಸ್ ಕೊಟ್ರೆ ಕಟ್ಟಿ ಮೇಡಮ್, ಅದನ್ನ ಕಟ್ಟಕ್ ಹೋಗ್ಬೇಡಿ ಮೇಡಮ್. ನಿಮಗೆ ಅಷ್ಟೊಂದು ಡಿಸ್ಟರ್ಬ್ ಆತಂದ್ರೆ ನಮಗೆ ಫೋನ್ ಮಾಡಿ ಮೇಡಮ್, ನಾವೇ ಬರ್ತೀವಿ ಅಲ್ಲಿಗೆ, ಆಯ್ತಾ? ಅದನ್ನೇ ಯಾಕೆ ಪರಿಸ್ಥಿತಿ ಕೈ ಮೀರೋಗವರೆಗೂ ಬಿಟ್ಕೊಳ್ಳೋದ್ ಬೇಡ. ಹಿಂಗ್ ಬನ್ನಿ ಸರ್. ಮತ್ತೆ ಇಲ್ಲಿ ನೀವೀಗ ಒಂದ್ಸರಿ ಬಂದ್ ಕಾಲಿಟ್ಟು ಏನೋ ಒಂದು ಇದು ಒಂದೇ ಒಂದು ವಿಡಿಯೋ ಇದಾಯ್ತು ಅಂತಂದ್ರೆ, ಚಳ್ಳಕೆರೆಯಲ್ಲಿ ಒಂದಾಯ್ತು ಅಂದ್ರು ಅದು 100 ಆಗ್ಬೋದು. ಹೌದೌದೌದು. ಇಲ್ಲ ಮೇಡಮ್, ನಮ್ದು ಹೆಂಗ್ ಗೊತ್ತಾ ಮೇಡಮ್, ನಮಗೆ ಸದಸ್ಯರು ಫೋರ್ಸ್ ಮಾಡಿದ್ರೆ ಮಾತ್ರ ಬರ್ತೀವಿ. ಇಲ್ಲಾಂದ್ರೆ ಅಲ್ಲಿ ಬಂದ್ಮೇಲೆ ಕೆಲವೊಬ್ಬರು ಸದಸ್ಯರು ಉಲ್ಟಾ ಆಗ್ತಿರ್ತಾರೆ, ಅದಕ್ಕೋಸ್ಕರ ನಾವು ಬರೋದಿಲ್ಲ ಮೇಡಮ್. ಅದಕ್ಕೆ ನಾನ್ ಯಾವುದೇ ಕಾರಣಕ್ಕೂ ಎಂತ ಟೈಮ್ ಅಲ್ಲೂ ಬೇಕಾದರೆ ಬಂದ್ ನಿಂತ್ಕೊಂಡು ನಾನು ಉಲ್ಟಾ ಆಗಲ್ಲ ಸರ್. ಏನಿಲ್ಲ, ನಾವು ರೆಕಾರ್ಡ್ಸ್ ಪ್ರಕಾರ ಹೋಗೋಣ ಅಷ್ಟೇ. ನಮಗೇನು ಅದ್ರಾಗ ಏನು ಬಿಡಂಗಿಲ್ಲ. ಯಾಕೆ ಅಷ್ಟೇ ಮೇಡಮ್. ಅದಕ್ಕೆ ನಿಮ್ದು ಮೋಸ, ನೀವು ಮಾಡ್ತಿರೋ ದೌರ್ಜನ್ಯ ಅಂತ. ನಾನ್ ಮೋಸ ಮಾಡ್ತಿದ್ದೇನಂತ ನಾನ್ ದೌರ್ಜನ್ಯ ಮಾಡ್ತಿದ್ದೀನಂತೆ. ಸರಿ ಆಯ್ತು, ನೀವು ಮೋಸ ಮಾಡಿದ್ರೆ ಅವ್ರು ಏನ್ ಮಾಡ್ಬೇಕು? ಅವ್ರದ್ದು ಅಷ್ಟೊಂದು ಪಾಳೆ ಇದೆಯಲ್ಲ, ದೊಡ್ಡ ಪಾಳೆ ಇದ್ದಾಗಿದೆಯಲ್ಲ. ನಾನ್ ಕೊಡೋದ್ ಬೇಡ, ಕಂಪ್ಲೇಂಟ್ ನೀವೇ ಹೋಗ್ ಕೊಡ್ರಿ. ಕಂಪ್ಲೇಂಟ್ ಕೊಡ್ರಿ, ಅಲ್ಲಿ ಕೋರ್ಟಿಗೆ ಬರ್ತದಲ್ಲ, ಅವಾಗ ಕೋರ್ಟ್ ಅಲ್ಲೇ ನಾನು ಇದ್ ಮಾಡ್ಕೊಂತೀನಿ. ಅಷ್ಟೇ ಮೇಡಮ್ ಅವರೇ. ಇದ್ರಾಗ ಧೈರ್ಯವಾಗಿ ನಿಂತ್ಕೋಬೇಕು ಮೇಡಮ್ ಅವರೇ. ನಿಂತ್ಕೊಂಡ್ರೆ ಮಾತ್ರ ಇದ್ರಲ್ಲಿ ವ್ಯಾಲ್ಯೂ, ಇಲ್ಲಾಂದ್ರೆ ಇಲ್ಲ. ಅವ್ರು ಯಾವ ಕೋರ್ಟಿಗೂ ಹೋಗಲ್ಲ, ಯಾವ ಕಂಪ್ಲೇಂಟ್ ಕೊಡಲ್ಲ ಅಂತ ನನಗೆಲ್ಲ ಗೊತ್ತಿದ್ದು. ನಾನ್ ಮಾಡೋದ್ ಬೇಡ, ನಾನ್ ಮಾಡಿಲ್ಲ ಅಂದ್ರೂ ನೀವ್ ಮಾಡಿದೀನಿ ಅಂತ ಹೇಳ್ತಿದಿರಲ್ಲ, ಪ್ರೂಫ್ ಏನಾಯ್ತು ತಗೊಂಡ್ ಬಂದ್ ಮಾತಾಡ್ರಿ. ಇಲ್ಲ ನೀವು ಮಾಡ್ರಿ, ಇಲ್ಲ ನಾನ್ ಮಾಡ್ತೀನಿ. ಎರಡ್ರಾಗ ಒಂದಾಗ್ಬೇಕು. ಯಾವ್ದಾರು ಒಂದಾದ್ಮೇಲೆ ತಾನೇ ಕ್ಲಿಯರ್ ಆಗೋದು. ದಿನ ಜಗಳ ಆಡೋದ್ರಿಂದ ಏನು ಪ್ರಯೋಜನ ಇಲ್ಲ ಅಂತ ಸುಮಾರು ಸರಿ ಒಳ್ಳೆ ಮಾತಲ್ಲಿ ಹೇಳಿದ್ರೆ ಅವ್ರು ಕೇಳೋ ಸ್ಥಿತಿಯಲ್ಲಿ ಇಲ್ಲ. ನಾವ್ ಇನ್ನು ಕಟ್ಟೋರು, ನಾವ್ ಇನ್ನೂ ಒಂದ್ಸರಿ ಬರ್ತೀವಿ ಮನೆ ಹತ್ರ, ಬರ್ರಿ ಧಾರಾಳವಾಗಿ ಅಂತ ಅಂದೆ. ನಾನು ಯಾವಾಗ್ಲೂ ಬಂದ್ರು ಅವ್ರು ಇಲ್ಲಿಗೆ 3 ಸರಿ ಬಂದ್ರು ನಾನು ಹೇಳಿರೋದೇ ಅದನ್ನೇ ಸರ್. ನಾನೇ ರೆಕಾರ್ಡ್ಸ್ ಕೊಡ್ದಲೇನೆ ನಾನ್ ಕಟ್ಟಲ್ಲ ಅಂತ ಅಂದ. ಅದಕ್ಕೆ ನಮಗೆ ಇವೆಲ್ಲ ನಾವ್ ಹಾರ್ಟ್ ಆಪರೇಷನ್ ಮಾಡಿಸ್ಬೇಕು, ನಮಗ್ ಮದುವೆ ಐತೆ, ಅದೈತೆ ಇದೈತೆ, ನಾವ್ ಲೋನ್ ತಗೋಬೇಕು, ನಮಗ್ ಕೊಡಲ್ಲ ಅಂತಿದ್ದಾರೆ. ನಿಮ್ಮಿಂದ ನಮಗ್ ಲೋನ್ ಕೊಡಲ್ಲ ಅಂದ್ರೆ ನನ್ನಿಂದ ಯಾಕೆ ಸಂಬಂಧ ಇಲ್ಲ? ಯಾರ ಸಾಲ ಅವ್ರದೇ, ಅದು ಕೊಡ್ಬೇಕಲ್ಲ. ಮತ್ತೆ ನನ್ ಸಾಲ ಇವಾಗ ನನ್ ಸಾಲ ನಾನ್ ಕಟ್ತೀನಿ ಹೊರತು ಬೇರೆ ಎಲ್ಲರೂ ಹೊಣೆ ಆಗಿದ್ದೀನಿ. ನೀವೇನು? ಏನಿಲ್ಲ ಸರಿ ಮೇಡಮ್ ಅವರೇ, ತಲೆ ಕೆಡಿಸ್ಕೋಬೇಡಿ, ಆರಾಮಾಗಿರಿ, ಏನೂ ಆಗೋದಿಲ್ಲ.
ಧೈರ್ಯವಾಗಿ ಇನ್ನೇನು ನಿಮ್ಗೆ ಜಾಸ್ತಿ ತೊಂದರೆ ಕೊಡಕ್ ಹೋದ್ರೆ ಸ್ಟೇಷನ್ ಪಕ್ಕದಲ್ಲಿ ಇದೆಯಲ್ಲ, ಹೆಂಗಿದ್ರು ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಿ, ಈ ತರ ದೌರ್ಜನ್ಯ ಮಾಡ್ತಿದಾರೆ ಅಂತ ಹೇಳಿ ಅಷ್ಟೇ. ಇದು ಸಿವಿಲ್ ಮ್ಯಾಟ್ರ್, ಕೋರ್ಟಿಗೆ ಹೋಗ್ಲಿ ಅಷ್ಟೇ. ಕೋರ್ಟ್ ಇಂದ ನೋಟಿಸ್ ಬಂದ್ರೆ ಸಾಲ ಐತಂದ್ರೆ ಸಾಲ ಕಟ್ಟಕ್ ರೆಡಿ, ಇಲ್ಲ ಅಂದ್ರೆ ಇಲ್ಲ ಅಷ್ಟೇ. ಮನ್ನಾ ಆಗಿದೆ ಕೆಲವು ಅಂದ್ರೆ ನೋಡಿ, RBI ಲೈಸೆನ್ಸ್ ಇಲ್ಲ ಅಂದ್ರೆ ಆಲ್ರೆಡಿ ಸಾಲ ಮನ್ನಾ. ಇವ್ರಿಗೆ RBI ಲೈಸೆನ್ಸೇ ಇಲ್ಲ. RBI ಗೈಡ್ಲೈನ್ಸ್ ಪ್ರಕಾರ ನೀವು ಮನೆ ಹತ್ರ ಬಂದ್ ಜಗಳ ಮಾಡಂಗಿಲ್ಲ, ಮನೆ ಹತ್ರ ಯಾವುದೇ ದೌರ್ಜನ್ಯ ಮಾಡಂಗಿಲ್ಲ, ಮನೆ ಹತ್ರ ಬಂದ್ ಕೇಳಂಗೂ ಇಲ್ಲ. ನೀವು ಒಂದ್ ವೇಳೆ ಬಂದು ನಿಮಗೆ ಏನಿರ್ತ ಅದನ್ನಷ್ಟೇ ಕೇಳ್ಕೊಂಡು ಹೋಗ್ಬೇಕೇ ವಿನಃ ಅನಾವಶ್ಯಕವಾಗಿ ವೈಯಕ್ತಿಕವಾಗಿ ಅವೆಲ್ಲ ಮಾತಾಡೋ ಅವಶ್ಯಕತೆ ಇಲ್ಲ ನಿಮಗೆ. ಇವೆಲ್ಲ ಮಾತಾಡಿದ್ರು ಅಂದ್ರೆ ಮುಂದೆ ಇವತ್ತು ಬಂದು ಶಾಂತವಾಗಿ ಇಷ್ಟೆಲ್ಲ ಹೇಳೋಗಿದೀನಿ, ಇವತ್ತೇ ಇಷ್ಟು ಧೈರ್ಯವಾಗಿ ನಿಮ್ಮ ಆಫೀಸ್ಗೆ, ನಿಮ್ಮ ಮನೆಗೆ, ನಿಮ್ಮ ಇದಕ್ಕೆ ಬಂದ್ ಮಾತಾಡಿದೀನಿ ಅಂದ್ರೆ ಮುಂದೆನೂ ಅಷ್ಟೇ ಧೈರ್ಯವಾಗಿ ನಿಂತ್ಕೊಂತೀನಿ. ಇದನ್ನ ನೀವು ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಅಂತ ಎಲ್ಲ ಹೇಳೇ ಬಂದಿದ್ದೀನಿ ಸರ್ ನಿನ್ನೆ. ಆದ್ರೂ ಮತ್ತೊಂದ್ಸರಿ ನೀವ್ ಇನ್ನು 15 ದಿನ ಒಳಗೆ ಕ್ಲಿಯರ್ ಮಾಡ್ಲಿಲ್ಲ ಅಂದ್ರೆ ನಮ್ಮ ಮನೆ ಹತ್ರ ಬರ್ತೀವಿ ಬರ್ರಿ, ಯಾವಾಗ ನೋಡ್ಕೊಳ್ಳೋಣ. ಅಷ್ಟೇ ನೋಡಿ ಮೇಡಮ್, ಎದುರ್ತಿದ್ದಾರೆ ಅವತ್ತು ಎದುರ್ತೀನ ನಾನು. ಏನಿಲ್ಲ ಮೇಡಮ್ ಅವರೇ, ನಿಮ್ಮಂಗೆ ಪ್ರತಿಯೊಬ್ಬರು ಹೆಣ್ಮಕ್ಳ ಗಂಡ್ಮಕ್ಳಲ್ಲಿ ಯಾರಾಗ್ಲಿ ಧೈರ್ಯವಾಗಿ ಪ್ರಶ್ನೆ ಮಾಡ್ಬೇಕು. ಕೆಲವೊಬ್ರು ಪ್ರಶ್ನೆ ಮಾಡೋದಿಲ್ಲ, ಸುಮ್ನೆ ಕಟ್ತಾ ಇರ್ತಾರೆ. ಅದೇನೋ ಬಂತಂದಡಿಗೆ ಇದೇನ್ ಮಾಡಿರ್ತಾರೆ ಸುಮ್ನೆ. ಅದಕ್ಕೆ ಏನಾಗುತ್ತೆ, ಏನಾಗುತ್ತೆ ಸರ್. ನಮಗೆ ನಿಮ್ ಬಲ ನೀವು ಸಿಕ್ಕದಾಗಿಂದ ನಿಮ್ಮ ಎಲ್ಲ ಸಪೋರ್ಟ್ ಇರೋದ್ರಿಂದ ನಾವು ಧೈರ್ಯವಾಗಿ ನಿಂತಿದ್ದೀವಿ ಸರ್. ಏನಿಲ್ಲ ಮೇಡಮ್ ಅವ್ರೆ, ನಮ್ ಧೈರ್ಯ ಅಂತಲ್ಲ, ನಾವು ರೆಕಾರ್ಡ್ಸ್ ಪ್ರಕಾರ ಮಾತಾಡೋಣ ಅಷ್ಟೇ. ಅದ್ ಬಿಟ್ರೆ ಬೇರೆ ಇನ್ನೇನಿಲ್ಲ ಅಷ್ಟೇ. ನಮ್ಗೆ ಕೆಲವು ಏನು ಒಂದು ಇದು ಗೊತ್ತಿಲ್ಲ, ವಿಡಿಯೋಗಳಲ್ಲಿ ನೋಡಿ ಹಿಂಗೆಲ್ಲ ಹೋರಾಟ ಮಾಡ್ತಿರೋದು ಗಿರೀಶ್ ಮಠಣ್ಣ ಸರ್ ಆಗಿರ್ಲಿ, ಇನ್ನೊಬ್ರಾಗಿರ್ಲಿ, ಎಲ್ಲ ಅಲ್ಲಿ ವಿಡಿಯೋಗಳೆಲ್ಲ ಬರ್ತಾ ಇರ್ತಾವಲ್ಲ ಸರ್, ಅದನ್ನ ನೋಡಿ ಆ ವಿಷಯಗಳು ತಿಳ್ಕೊಂಡು ನಮ್ಗೂ ಒಂದ್ ಸ್ವಲ್ಪ ಧೈರ್ಯ ಬಂತು. ಇವತ್ ನಾವು ಧೈರ್ಯವಾಗಿ ನಿಂತಿದೀವಿ ಸರ್. ಅಷ್ಟೇ ಮೇಡಮ್. ನಮಗೆ ನಿಮ್ ಹೆಣ್ಮಕ್ಳು ಗಂಡ್ಮಕ್ಳು ಪ್ರತಿಯೊಬ್ರು ಧೈರ್ಯವಾಗಿ ಮಾತಾಡ್ಬೇಕಂತೇಳಿ ನಾವು ವಿಡಿಯೋ ಮಾಡ್ತಕ್ಕಂಥದ್ದು. ಅದೇ ಸರ್, ಆ ವಿಡಿಯೋಗಳನ್ನ ನೋಡ್ಕೊಂಡು ನಮಗೂ ಸ್ವಲ್ಪ ಧೈರ್ಯ ಬಂತು ಸರ್. ಅಲ್ಲ ಮೇಡಮ್ ಅವರೇ, ಈಗ ನಾವೇನಾದ್ರು ತಪ್ಪು ಮಾತಾಡಿ ಅಕಸ್ಮಾತ್ ಹಿಂಗೆಲ್ಲ ಹೇಳ್ತಾ ಇದೀವಿ, ಪಬ್ಲಿಷ್ ಮಾಡ್ತಾ ಇದೀವಿ ಅಂದ್ರೆ ನಮ್ಮ ಮೇಲೆ ಕಂಪ್ಲೇಂಟ್ ಮಾಡ್ಬೋದಾಯ್ತಲ್ಲ, ಯಾಕೆ ಮಾಡ್ತಾ ಇಲ್ಲ? ಹೌದು ಸರ್. ಅದ್ರಲ್ಲಿ ಒಬ್ಬ ಅವರು ಒಬ್ಬ ಪೊಲೀಸ್ ಅಧಿಕಾರಿ ಆಗಿದ್ದಂತವ್ರು, ಅವರು ತಪ್ಪು ಪ್ರಚಾರ ಮಾಡಕ್ ಸಾಧ್ಯನೇ ಇಲ್ಲ. ಅಲ್ಲ, ಈಗ ತಪ್ಪು ಪ್ರಚಾರ ಮಾಡಿದ್ರೆ ನಮ್ಮ ಮೇಲೆ ಕೇಸ್ ಹಾಕಿಲ್ಲ ಅವರು. ನೀವು ತಪ್ಪು ಮಾಹಿತಿ ಕೊಡ್ತಾ ಇದ್ರೆ, ಎಲ್ಲ ರೆಕಾರ್ಡ್ಸ್ ಇದೆ ನಮ್ಮ ಹತ್ರ, ರೆಕಾರ್ಡ್ಸ್ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ, ನೀವ್ ಹೆಂಗ್ ಹೇಳ್ತಾ ಇದ್ರಿ, ಬರ್ರಿ ಇಲ್ಲ ಅಂತಂದೇವ್, ಚರ್ಚೆ ಕರೀಲಿ, ಬರ್ತೀವಿ ನಾವು, ರೆಕಾರ್ಡ್ ಕೊಡ್ಲಿ. ಅದಾಗಿಲ್ಲ ಸರ್, ಇಲ್ಲಿ ಯಾವ್ದು ಚಳ್ಳಕೆರೆಯಲ್ಲಿ ಯಾವ್ದು ಒಂದನ ಆತರ ಇದಾಗಿಲ್ಲ. ನಾನು ಮೊದಲನೇ ಸಾರಿ ನಾನು ಸುಮಾರು ಜನ ಕೇಳಿದ್ರು ಯಾರು ಒಪ್ತಾ ಇಲ್ಲ ಅದನ್ನ. ಸುಮ್ನೆ ಹಂಗ್ ಬಿಡ್ತಿದಾರಂತೆ ವಿಡಿಯೋಗಳಿಗೆಲ್ಲ. ನಮ್ಗ್ ಬೇಡ್ರಿ, ನಿಮಗ್ ತೊಂದ್ರೆ ಆಗುತ್ತೆ ಅಂತ ಎಲ್ಲ ಇದ್ ಮಾಡಿ ಹೇಳ್ತಾರೆ. ನಾವು ಬೇಡಮ್ಮ, ನಾವು ಇದ್ ಮಾಡಲ್ಲ ಆಮೇಲೆ ಅಂತ ಅಂದ್ರು. ಬೇಡ ಬಿಡ್ರಿ, ಒಂದಲ್ಲ ಒಂದಿನ ಆದ್ರೆ ನಿಮಗೆ ಅರ್ಥ ಆಗತ್ತೆ ಅಂತ ಅಂದ್ಬಿಟ್ಟು ಸುಮಾರು ಹೆಣ್ಮಕ್ಳಿಗೆ ತುಂಬಾ ಕಷ್ಟಪಟ್ಟು ನೊಂದಿರೋರು ಅವ್ರಿಗೆಲ್ಲ ನಾನು ಹೇಳಿ ನೋಡಿದ್ದೀನಿ ಸರ್. ಅವ್ರಿಷ್ಟ ಮೇಡಮ್ ಅವರೇ, ಏನ್ ಮಾಡಕ್ ಆಗೋದಿಲ್ಲ. ಈಗ ಅವ್ರಿಗೆ ಒಂದು ಮಾಹಿತಿ ಕೊಡೋದಿರುತ್ತೆ, ಕೊಡ್ತೀವಿ, ಅದ್ರ ಮೇಲೆ ಅವ್ರಿಷ್ಟ. ಅದ್ ಏನ್ ಬೇಕಾ ಕಟ್ಟಿಗೆ ಹೋಗ್ಲಿ, ಹೆಂಗನ ಮಾಡ್ಕೊಂಡು. ಇದ್ರಲ್ಲಿ ನೋಡ್ರಿ ಒಂಥರ ಹೆಂಗಂದ್ರೆ ಸಂಘದಲ್ಲಿ ಸೇರ್ಕೊಂಡ್ಬಿಟ್ರೆ ಮುಗೀತಷ್ಟೇ ಅದು ಪಿಕ್ಚರ್. ಮತ್ತೆ ಕ್ಲಿಯರ್ ಆಗೋದೇ ಇಲ್ಲ. ಒಂದೇ ಒಂದ್ ಬ್ಲಾಕ್ ಮಾರ್ಕ್ ಇಲ್ಲ. ಅಷ್ಟು ಚೆನ್ನಾಗಿ ನಡೀತಿರೋ ಸಂಘ ನೀವು ಬಂದ್ ಕೆಡ್ಸಿದ್ರಿ ಅಂತಂದ್ರೆ ಕೆಡ್ಸಿದ್ದಲ್ಲ ಇದು. ನಿಮಗೆ ನಾನು ಒಳ್ಳೇದ್ ಮಾಡಿದ್ದು, ಅನ್ಯಾಯ ಆಗೋರ್ಗೆ ಆಗಬಾರ್ದಂತ ನಾನು ತೋರ್ಸ್ಕೊಟ್ಟಿದ್ದಷ್ಟೇ. ಅದು ನಿಮ್ಗೆ ಅರ್ಥ ಮಾಡ್ಕೊಳ್ಳೋದು ಬಿಡೋದು ನಿಮಗ್ ಬಿಟ್ಟಿದ್ದು ಅಂತ ಹೇಳಿ, ಈಗ ಮುಂದೆ ಏನು ಈಗ ದೊಡ್ಡದಾಗಿ ಒಂದ್ ಸ್ವಲ್ಪ ಏನಾರ ಮಾಡಕ್ ಅವ್ರು ಟ್ರೈ ಮಾಡ್ತಾರೆ ಸರ್. ಹಲೋ ಮೇಡಮ್, ಕೇಳ್ಸುತ್ತೆ ಹೇಳ್ರಿ. ಅದಕ್ಕೆ ಈಗ ಮುಂದೆ ಇನ್ನು ಈಗ ಏನನ್ನ ಪ್ರಯತ್ನ ಮಾಡ್ತಾರೆ ಸರ್ ಅವರು. ಈ ಹಂಗೆ ಏನಾದ್ರೂ ಒಂದ್ ವೇಳೆ ಪರಿಸ್ಥಿತಿ ಕೈ ಮೀರಿದ್ರೆ ಬಂದು ನೀವ್ ಹೆಲ್ಪ್ ಮಾಡ್ಬೋದ ಸರ್ ಅಂತ. ಮಾಡ್ತೀವಿ ಮೇಡಮ್, ಮಾಡ್ತೀವಿ. ಕಾನೂನು ಪ್ರಕಾರವಾಗಿ ಏನಿದೆ ಅದ್ರ ಪ್ರಯತ್ನ ಮಾಡ್ತೀವಿ ಮೇಡಮ್. ಇರೋದೇ ನೋಡ್ರಿ ಮೇಡಮ್, ನಮ್ಮ ಹತ್ರ ಈಗ ಎಲ್ಲ ಇದೆ ಸರ್. ಒಟ್ಟು ನೊಂದವರ ಪರವಾಗಿ ಎಲ್ಲ ಇದೆ ಸರ್ ನಮ್ಮ ಹತ್ರ. ಸುಗ್ರೀವಾಜ್ಞೆ ಮಾಡಿರೋದು, ಮತ್ತೆ RBI ಗೈಡ್ಲೈನ್ಸ್ ಇದು ಎಲ್ಲ ರೆಕಾರ್ಡ್ಸ್ ನಾವು ಇಟ್ಕೊಂಡಿದೀವಿ, ಹಾಕಿಸ್ಕೊಂಡಿದೀನಿ ಎಲ್ಲ. ಅವನ್ನೆಲ್ಲ ನಮ್ಮ ಹತ್ರ ಇದಾವೆ, ಅವ್ರಿಗೆ ತೋರ್ಸಕ್ಕೂ ಕೂಡ.
ಅವೆಲ್ಲ ತೋರ್ಸಿದ್ರು ಕೂಡ ಈಗ ಏನಂತ ನಮಗ್ ಗೊತ್ತಿಲ್ಲ. ನೀವು ಯಾವ್ದೋ ಪ್ರೈವೇಟ್ ಸಂಘಗಳು ಮಾಡಿರ್ತೀರಾ, ನಾವು ಮಾಡಿದ್ದ ಪ್ರೈವೇಟ್ ಅಂತೆ, ಅವ್ರು ಮಾಡಿರೋದು ಗೌರ್ಮೆಂಟ್ ಅಂತೆ. ಅದಕ್ಕೆ ಗೌರ್ಮೆಂಟ್ ಸಂಘ ಅಂತ ನೀನ್ ಹೇಳ್ಬೇಕ, ಸಂಘದ ಸದಸ್ಯರು ಹೇಳ್ತಾ ಇದಾರೆ, ಹಂಗೆ ಹೇಳ್ಕೊಟ್ಟಿದಾರೆ ಅವ್ರಿಗೆ. ಸರಿ ಸರ್, ಗೌರ್ಮೆಂಟ್ ಸಂಘ ಮತ್ತೆ ರೆಕಾರ್ಡ್ಸ್ ಕೊಡಕ್ ಯಾಕ್ರಿ ಮತ್ತೆ ಇಷ್ಟು ದಿನ ಮಾಡ್ತಾರೆ? ಗೌರ್ಮೆಂಟ್ ಇಂದಲ್ಲಮ್ಮ, ನೀನ್ ಎಲ್ಲಾ ಬಿಟ್ಟಾಕು. ಗೌರ್ಮೆಂಟ್ ನಲ್ಲಿ ಅಂದ್ರೆ ಅದಕ್ಕೊಂದು ರೂಲ್ಸ್ ಇರುತ್ತಲ್ಲ, RBI ರೂಲ್ಸ್ ಪ್ರಕಾರವಾಗಿ ನೀವ್ ನಡೆಸ್ಬೇಕು ತಾನೆ. ಹೌದು. ಅದನ್ನ ತೋರ್ಸ್ರಿ ಅಂತ ಕೇಳ್ದೆ. ಅದೆಲ್ಲಿರುತ್ತೆ ಅಂತ ನನಗೆ ಕೇಳಿದ್ರು. ಸರ್ ಹೋಯ್ತು ಮತ್ತೆ ಅದ್ರ ನೋಡಿ ಎಲ್ಲಿರುತ್ತೆ, ಎಲ್ಲಿಂದ ತಗೊಂಡ್ ಬರ್ಬೇಕಂತ ನನಗೆ ಕೇಳ್ತಿದಾರ ಅವರು. ಅದಕ್ಕೆ ನೀವು ಸಂಘ ಎಲ್ಲಿಂದ ಮಾಡ್ತೀರ, ನಿಮ್ ಮೇಡಮ್ ಅವ್ರು ಬರ್ತಾರಲ್ಲ, ಅವ್ರಿಗೆ ಹೋಗಿ ಕೇಳ್ರಿ. RBI ಗೈಡ್ಲೈನ್ಸ್ ಅಂತೆ ತೋರಿಸ್ರಿ, ಅವಾಗ ಕಟ್ತಾರಂತೆ ಅಂತ. ನೀವು ಬಂದ್ ನೋಡಿದಾಗ ಅವ್ರು ಹೇಳಿದ್ದನ್ನ ಕೇಳ್ಕೊಂಬಂದಿ ಜಗಳ ಮಾಡೋದಲ್ಲ. ಅವ್ರು ಬರ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ನೀವೇ ತಗೊಂಡ್ ಬರ್ರಿ, ಕೇಳ್ರಿ, ಅಲ್ಲಿ ಕೊಡ್ತಾರೆ. ಸರಿ ಮೇಡಮ್ ಹೇಳಿದ್ದ ಗೌರ್ಮೆಂಟ್ ಇಂದು ಅಂತ. ಗೌರ್ಮೆಂಟ್ ಇಂದ ಇದ್ಮೇಲೆ ಮತ್ತೆ ಅದಕ್ಕೆ ಒಂದು ಪರ್ಮಿಷನ್ ಅಂತ ಇರ್ಬೇಕಲ್ಲ, ಅದನ್ನ ತಗೊಂಡ್ ಬರ್ರಿ. ಸರಿ ಮೇಡಮ್ ನಾವು ಇವತ್ತಾಗ್ಲಿ ತಪ್ಪಿರ ನಾಳೆ ಆಗ್ಲಿ ಪ್ರಸಾರ ಮಾಡ್ತೀವಿ. ಅವ್ರು ಕೂಡ ರಾಜೇಶ್ವರ ಅವರಿಗೆ ಸಮೇತ ನಾವು ಕಾಂಟ್ಯಾಕ್ಟ್ ಮಾಡಿದ್ದು, ಅದು ಕಾಲ್ ರೆಕಾರ್ಡ್ ಇದೆ, ಅದನ್ನ ಸಮೇತ ಇದ್ರಲ್ಲಿ ಸೇರಿಸಿ ಪ್ರಸಾರ ಮಾಡುವಂತ ಪ್ರಯತ್ನ ಮಾಡ್ತೀವಿ ಮೇಡಮ್ ಅವರೇ. ಓಕೆನಾ? ಓಕೆ ಸರ್. ಓಕೆ ಸರಿ ಮೇಡಮ್, ಥ್ಯಾಂಕ್ ಯು.